ಅಮೃತವಾಣಿ ಇಲ್ಲಿ ಹೇಳ್ತಿದ್ದಾರೆ, ಮಾನ ಪ್ರತಿಷ್ಠೆಗಾಗಿ ಎಲ್ಲರೂ ಬರವಣಿಗೆ ಓದುವುದರಲ್ಲಿ ಅಥವಾ ಬರೆದಿರುವ ಗ್ರಂಥಗಳನ್ನು ಓದುವುದರಲ್ಲಿ ನಿರತರಾಗಿದ್ದಾರೆ. ಶಾಸ್ತ್ರ ಗ್ರಂಥಗಳ ಸಾರಾಂಶ ಚಿದಾತ್ಮ ಚಿಂತನ ರೂಪ ಕರ್ತವ್ಯವನ್ನು ಗ್ರಹಣ ಮಾಡಿ ಈ ಆಸಾರ ಗುಣ ಯಾರು ತ್ಯಾಗ ಮಾಡುವುದಿಲ್ಲ. ಮೋಹವಶರಾಗಿ ದುಃಖದ ತ್ರಿಗುಣ ವಿಧಾಯಕ ಗ್ರಂಥಗಳನ್ನು ಬರೆಯುವುದು, ಓದುವುದು, ಪೂಜೆ ಪಾಠ ಮಾಡುವುದನ್ನು ಬಿಡುವುದಿಲ್ಲ. ಈ ಕಾರಣದಿಂದ ಸದ್ಗುರುಗಳು ಸತ್ಸಂಗದಿಂದ ವಿಮುಕ್ತರಾಗಿ ಎಲ್ಲರೂ ಭ್ರಮೆ ಜಾಲದಲ್ಲಿ ಬಿದ್ದು ಈ ಪ್ರತ್ಯಕ್ಷ ಕಲ್ಯಾಣಕಾರಕ ಚಿದಾತ್ಮ ಚಿಂತನೆಯನ್ನು ಕಳೆದುಕೊಂಡು ಮತ್ತು ತಮ್ಮ ಸ್ವರೂಪದ ಸ್ಥಿತಿಯಲ್ಲಿ ವಿಮುಖರಾಗಿ ಹೋಗಿದ್ದಾರೆ ಮತ್ತು ಅಮೂಲ್ಯವಾದ ನರದೇಹ ಸಹ ವ್ಯರ್ಥವಾಗಿ ಹೋಗಿದೆ. ಕೈಗೇನು ಸಿಗಲಿಲ್ಲ. ನಾನಿಲ್ಲಿ ಈ ವಿಷಯವಾಗಿ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ. ಏನದು ಅಂತ ಹೇಳಿದ್ರೆ, ಒಬ್ಬ ರಾಜನು ಇಬ್ಬರು ನೌಕರರನ್ನು ಯಾವುದೋ ಕೆಲಸಕ್ಕಾಗಿ ವಿದೇಶಕ್ಕೆ ಕಳಿಸಿದನು. ಕೆಲವು ದಿನಗಳು ಕಳೆದವು, ಅವರಿಂದ ಯಾವ ಕಾಗದ ಪತ್ರಗಳು ಬರಲಿಲ್ಲ. ಆಗ ರಾಜನು ಇಬ್ಬರು ನೌಕರರಿಗೆ 2 ಪತ್ರವನ್ನು ಬರೆದನು. ಆ ಪತ್ರವನ್ನು ಪೂಜ್ಯ ಭಾವದಿಂದ ನೋಡಬೇಕೆಂದು ತಿಳಿಸಿದನು. ಈ ಇಬ್ಬರಿಗೆ ಆ ಪತ್ರ ಯಾವಾಗ ಸೇರಿತೋ ಆಗ ಈ ಇಬ್ಬರಲ್ಲಿ ಒಬ್ಬನು ಪತ್ರದಲ್ಲಿ ತಿಳಿಸಿದ್ದ ಕೆಲಸವನ್ನು ಮಾಡಿ ಮುಗಿಸಿ ಅದನ್ನು ಎಸೆದು ಬಿಟ್ಟ. ಆದರೆ ಎರಡನೆಯವನು ಅದರ ವಿಚಾರವನ್ನು ನೋಡಲಿಲ್ಲ. ಆದರೆ ಪತ್ರವನ್ನು ಚೌಕದಲ್ಲಿ ಸುತ್ತಿ ಅದಕ್ಕೆ ಧೂಪ ದೀಪಗಳಿಂದ ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದನು. ಬರೆದಿದ್ದನ್ನು ಓದಿ ಕೆಲಸ ಮಾಡಿ ಪತ್ರವನ್ನೆಸೆದವನ ಬಗ್ಗೆ ರಾಜನು ತುಂಬಾ ಪ್ರಸನ್ನನಾದನು. ಅವನಿಗೆ ಮೇಲಿನ ಕೆಲಸವನ್ನು ಕೊಟ್ಟನು. ಪತ್ರವನ್ನು ಪೂಜಿಸುತ್ತಿದ್ದವನನ್ನು ಕೋಪದಿಂದ ಕೆಲಸದಿಂದ ತೆಗೆದುಹಾಕಿದನು. ಇದು ಒಂದು ದೃಷ್ಟಾಂತ. ಅದರ ಸಿದ್ಧಾಂತ ಹೀಗಿದೆ. ಆಪ್ತ ವಕ್ತಾರರಾದ ಸತ್ಪುರುಷರಿಂದ ರಚಿತವಾದ ಸತ್ಸಂಗ ರೂಪ ಪತ್ರವಾಗಿದೆ. ಅದರಲ್ಲಿ ಬರೆದಿದ್ದ ವಿವೇಕ, ವೈರಾಗ್ಯ, ಪೂರ್ವಕ ಶುಭಾಚರಣೆ, ಕರ್ತವ್ಯ ಅನುಷ್ಠಾನವಾಗಿದೆ. ಇದನ್ನು ಯಾವ ಮಾನವರು ಅನುಷ್ಠಾನಕ್ಕೆ ತರುವರೋ ಅವರ ಮೇಲೆ ಸತ್ಪುರುಷರು ಪ್ರಸನ್ನರಾಗುತ್ತಾರೆ. ಚಿದಾತ್ಮ ಸ್ವರೂಪ ಜ್ಞಾನ ರೂಪ ಬಹುಮಾನ ಕೊಟ್ಟು ಜ್ಞಾನಾದಿಗಳಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಮತ್ತು ಯಾವ ಮನುಷ್ಯನು ಅದರಲ್ಲಿ ಬರೆದಿರುವ ಶುಭಾಚರಣೆಗಳನ್ನು ಮಾಡದೆ ಸಿಂಹಾಸನದ ಮೇಲಿಟ್ಟು ಧೂಪ ದೀಪಗಳಿಂದ ಪೂಜಿಸುವನೋ ಅವನ ಮೇಲೆ ರುಷ್ಟರಾಗಿ ಸದುಪದೇಶ ಅನಾಧಿಕಾರಿ ಮತ್ತು 84 ಜೀವರಾಶಿಗಳ ರೂಪ ದಂಡನೆಗೆ ಅಧಿಕಾರಿಯಾಗಿ ಎಂದು ತಿಳಿದುಕೊಂಡು ಸತ್ಸಂಗ ರೂಪ ದರ್ಬಾರದಿಂದ ಹೊರಗೆ ಹಾಕುತ್ತಾರೆ. ಕೇವಲ ಗ್ರಂಥಗಳನ್ನು ಓದುವುದರಲ್ಲೇ ಸತ್ಸ್ವರೂಪ ಬೋಧೆಯಾಗುವುದಿಲ್ಲ. ಆದರೆ ಅದರಲ್ಲಿ ಬರೆದಿರುವುದನ್ನು ಅನುಷ್ಠಾನಕ್ಕೆ ತಂದು ಆಚರಣೆ ಮಾಡುವುದರಿಂದ ಆಗುವುದು. ಸದ್ಗುರು ವಿಮುಖರಾದ ನರಜೀವಿಗಳು ಚೈತನ್ಯ ಪಾರಕ್ ಸ್ವರೂಪ ಅಪರೋಕ್ಷ ಅನುಭವ ಜ್ಞಾನವಿಲ್ಲದೆ ಸಂಸ್ಕೃತಿ ರೂಪ ಸಂಸಾರ ಪ್ರವಾಹದಲ್ಲಿ ಸುತ್ತುತ್ತಲೇ ಇರುತ್ತಾರೆ. ಚಿದಾತ್ಮ ನಿಷ್ಠೆ ಇಲ್ಲದೆ ಕೇವಲ ವೇದ ಪುರಾಣಗಳನ್ನು ಓದಿ ಪಾಂಡಿತ್ಯದ ಜಂಬ ಹೊಡೆಯುವ ಪಂಡಿತರಿಗೂ ಪರಮಗತಿ ಮೋಕ್ಷ ಸಿಗುವುದಿಲ್ಲ. ಸದ್ಗುರುವ ಕಬೀರ್ ಸಾಹೇಬರು ಹೇಳುವುದೇನೆಂದರೆ, ಹೇ ಮಾನವರೇ, ನೀವು ಭ್ರಮವಶರಾಗಿ ಸುಖಕ್ಕಾಗಿ ನಿಜ ವಿವೇಕಾದಿ ಪುರುಷಾರ್ಥಗಳನ್ನು ಬಿಟ್ಟು ಶೂನ್ಯ ನಗರದ ಆಸೆ ಪಡುವಿರಿ ಅಥವಾ ಪಡುತ್ತಿದ್ದೀರಿ. ಅಲ್ಲಿ ನಿಮ್ಮ ಕಲ್ಯಾಣ ಮಾಡುವಂತಹ ಯಾವ ಕರ್ತನೂ ಇಲ್ಲ. ಅವಿದ್ಯಾ ವಶರಾಗಿ ಮಿಥ್ಯ ಭ್ರಮೆಯಲ್ಲಿ ಬಿದ್ದಿರುವಿರಿ. ಸದ್ಗುರು ಸತ್ಸಂಗದಲ್ಲಿ ಬಂದು ಇದನ್ನು ನೀವೇ ಯೋಚಿಸಿ. ಇದರಿಂದ ನಿಮ್ಮ ಮಿಥ್ಯ ಭ್ರಮೆ ಮೋಹ ದೂರವಾಗುತ್ತದೆ ಮತ್ತು ಸ್ವರೂಪದ
ಸ್ಥಿತಿಯಾಗುತ್ತದೆ. ಹೇ ನರಜೀವಿಗಳೇ, ಶರೀರ ಮೋಹವಶರಾಗಿ ನಿಮಗೆ ಸಾಯುವುದರ ಭಯ ಉತ್ಪನ್ನವಾಗಿದೆ. ಅಂತಃಕರಣದಲ್ಲಿ ಈ ಭಯ ಉತ್ಪನ್ನವಾಗಿರುವುದರಿಂದ ನಿಮಗೆ ಯಾವಾಗಲೂ ಸುಖ ಸಿಕ್ಕಿಲ್ಲ. ಹೀಗೆ ಪರವಶನಾದ ಪಶು ಆದಿ ಶರೀರದಲ್ಲಿ ಭಯವಶರಾಗಿ ದುಃಖದಲ್ಲಿ ಇದ್ದೀರಿ ಅಥವಾ ಇರುತ್ತೀರಿ. ಹಾಗೆಯೇ ಸರ್ವೋತ್ತಮ ಶ್ರೇಷ್ಠ ಜ್ಞಾನವುಳ್ಳ ಮನುಷ್ಯ ದೇಹದಿಂದ ಸಹ ಅಜ್ಞಾನವಶರಾಗಿ ಭಯಾತುರರಾಗಿ ಅಶಾಂತರರಾಗಿ ಇರುತ್ತೀರಿ. ಇದರ ಕಾರಣ ಏನೆಂದರೆ ನೀವು ಸದ್ಗುರು ಶರಣದಲ್ಲಿ ಹೋಗಿ ಅವರ ಉಪದೇಶಾನುಸಾರ ನಿರ್ಭಯ ನಿಜ ಚಿತ್ ಸ್ವರೂಪ ರಾಮನನ್ನು ನೋಡಲಿಲ್ಲ. ಅರ್ಥಾತ್ ಅಜರ ಅಮರ ಅಖಂಡ ನಿಜ ಸ್ವರೂಪದಿಂದ ಪರೋಕ್ಷ ಪರಿಚಯವನ್ನು ಮಾಡಿಕೊಳ್ಳಲೇ ಇಲ್ಲ. ಇದರಿಂದ ಅಹೋರಾತ್ರಿ ಇದೇ ಅಶಾಂತಿಯ ಮಾತನಾಡುತ್ತೀರಿ. ಪರಿವರ್ತನಾಶೀಲ ಸಂಸಾರಿಕ ಪದಾರ್ಥಗಳ ಸಂಯೋಗ ವಿಯೋಗದಿಂದ ಸದಾ ದುಃಖಿತರಾಗಿರುತ್ತೀರಿ. ವಿಚಾರವಿಲ್ಲದ ಜೀವಾತ್ಮ ಸ್ವರೂಪದಲ್ಲಿ ತೃಪ್ತನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ವಿಚಾರವನ್ನು ತಿಳಿಸಿದ್ದಾರೆ. ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ ನಮಃ. ಧನ್ಯವಾದಗಳು ಶ್ರೀಮತಿ ಸುಮಾ. बोलिए श्री सतनाम आदि कबीर साहेब की जय, गुरु हनुमान साहेब की जय, माता जी की जय, सर्व संत महंत की जय. ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ಅನಿಸುತ್ತಾ, ಗುರು ಮಾತಾಜಿಯವರಿಗೆ ಅನಿಸುತ್ತಾ, ನೆರೆದ ವ್ಯಕ್ತಿ ಮಾತೆಯರಿಗೆ ಮನೆಗೆ ಅನಿಸುತ್ತಾ ಸತ್ಸಂಗ ಕಾರ್ಯಕ್ರಮಗಳ ವಿಷಯ ದಾರುಣ ಮನಸ್ಸೇ ಸಾವಧಾನ. ದಾರುಣ ಅಂದರೆ ಕಠೋರವಾದ ಮನಸ್ಸು ನಿಂದ ಎಚ್ಚರವಾಗಿರಿ. ನಹಿತೋ ಠಾಕೂರ್ ಹೈ ಅತಿ ದಾರುಣ ಕರಹಿ ಚಾಲು ಕುಚಾಲಿ ಹೋ. ಧ್ಯಾನ್ ರಹೆ, ಗಮನ ಕೊಡಿ. ನೀವೇನಾದರೂ ಯೋಗ ಮಾರ್ಗವನ್ನು ಬಿಟ್ಟು ಭೋಗ ಮಾರ್ಗದಲ್ಲಿ ಹೋಗಿದ್ದೇ ಆದ ಪಕ್ಷದಲ್ಲಿ ಮನಸ್ಸು ಕಠೋರವಾಗುತ್ತೆ ಮತ್ತು ಇಂದ್ರಿಯಗಳು ಅದರ ವಶವಾಗುತ್ತೆ. ಈ ರೀತಿ ಏನಾದರೂ ಆದ ಪಕ್ಷದಲ್ಲಿ, ಏನು, ಮನಸ್ಸು ಕಠೋರವಾಗಿ ಇಂದ್ರಿಯಗಳು ಅದರ ವಶವಾಗಿದ್ದ ಪಕ್ಷದಲ್ಲಿ ನೀವು ಭಯಂಕರವಾದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ಉದಾಹರಣೆಗೆ ಇತ್ತೀಚಿನ ನಾವು ಒಂದು ವಿಚಾರಗಳನ್ನು ಗಮನಿಸ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ. ಸಣ್ಣ ಮಕ್ಕಳು ಅತಿಯಾಗಿ ಮೊಬೈಲ್ ಉಪಯೋಗಿಸಿ ಅವರು ರೋಗ ಪೀಡಿತ ಇದ್ದಾರೆ. ಮೊಬೈಲ್ನ ಉಪಯೋಗಿಸಿ ನೋಡಿ 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 ರೋಗ ಪೀಡಿತ. ಅವರ ಸ್ಥಿತಿಗತಿಗಳನ್ನು ನೋಡಿದ್ರೆ ನಮಗೆ ಭಯವಾಗತ್ತೆ. ಆ ರೀತಿ ವರ್ತನೆಗಳು. ಪ್ರಪಂಚದ ಕಡೆ ಗಮನ ಇಲ್ಲ, ಎಲ್ಲೋ ಗಮನ. ಮಾನಸಿಕ ಅಸ್ವಸ್ಥರಾಗ್ತಾ ಇದ್ದಾರೆ ನೋಡಿ. ಯಾರು? ಅವರು ಇಂದ್ರಿಯಗಳ ಕಡೆ ಹೋದ್ರು, ಗೊತ್ತಿಲ್ಲ ಪಾಪ ಅವ್ರಿಗೆ. ಕಣ್ಣು ನೋಡೋದ್ರ ಕಡೆ ಗಮನ ಕೊಟ್ಟರು, ಹೆಚ್ಚಿನ ಗಮನ ಕೊಟ್ಟು ಅವರ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೇರಳ 14 ವರ್ಷದ ಒಂದು ಹೆಣ್ಣುಮಗು 2000 ಚಿಲ್ಲರೆ ಅಡಿಯಿಂದ ಮೇಲಿಂದ ಕೆಳಗಡೆ ಫೋಟೋ ತೆಗೆದುಕೊಳ್ಳೋದು ಸಾಮಾನ್ಯ ಯೋಚನೆ ಇದ್ರ ಬಗ್ಗೆ ಇವತ್ತು ನಾವು ಕಣ್ಣುಗಳು ನೋಡ್ತಾ ಇದ್ದೀವಿ. ಇಂದ್ರಿಯ ಮನಸ್ಸಿಗೆ ಇಂದ್ರಿಯಗಳಾಗ್ಬಿಟ್ರೆ ತೊಂದರೆಗಳು ಹೋಗದ ಕಡೆ ನೋಡ್ತಾ ಅದ್ರ ಹೋಗ್ತಾ ಇದ್ರೆ ಮಾರ್ಗದಲ್ಲಿ ಹೋಗ್ತಾ ಆಗತ್ತೆ. ಆ ಭೋಗದ ಭೋಗಗಳು ನಿನ್ನನ್ನು ಪುಡಿ ಮಾಡಿಬಿಡ್ತವೆ, ಪುಡಿ ಮಾಡಿಬಿಡ್ತವೆ. ಪುಡಿ ಆಗೋಯ್ತು, ದೇಹ ಮೇಲಿಂದ ಬಿದ್ದು ಛಿದ್ರ ಆಗೋಯ್ತು. ಎಚ್ಚರವಾಗಿರಿ, ನಿನ್ನನ್ನ ರಸಾತಲಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಮೇಲೆ ಹೇಳೋದಿಲ್ಲ ನೀನು.
ಆಗೋದಿಲ್ಲ, ಆ ರೀತಿ ತೆಗೆದುಕೊಂಡು ಹೋಗ್ಬಿಡುತ್ತೆ. ಅದರಿಂದ ಎಚ್ಚರವಾಗಿರೋ, ಮನಸ್ಸು ಕಠೋರ ಮಾಡ್ಕೊಳ್ಬೇಡ, ಶೀತಲವಾಗಿರಲಿ, ಮನಸ್ಸು ಸ್ವವಶ ಮಾಡ್ಕೋ, ನಿನ್ನ ವಶ ಮಾಡ್ಕೋ. ಈ ಮನಸ್ಸು ಅನಾದಿ ಕಾಲದಿಂದ ಏನು ಈಗಲೇ ಅನಾದಿ ಕಾಲದಿಂದ ಹುಟ್ತಾ ಇದೀವಿ, ಸಾಯ್ತಾ ಇದೀವಿ, ಮನುಷ್ಯ ಜನ್ಮಗಳು ಆಗ್ಬಿಟ್ಟಿದೆ. ಆಗಲಿಂದಲೂ ಸಹ ವಿಷಯಗಳೆಲ್ಲ ವಾಸನೆಗಳ ಜೊತೆಯಲ್ಲೇ ಬರ್ತಾ ಇದೆ. ಮನಸ್ಸು ವಿಷಯಗಳ ವಾಸನೆಯಲ್ಲೇ ಬರ್ತಾ ಇದೆ. ಅಭಿಲಾಷ್ ಸಾಹೇಬ್ರು ಹೇಳ್ತಾರೆ, ಈ ಸೂಕ್ಷ್ಮ ದೇಹವೂ ಸಹ ಏನು ಅಂತಃಕರಣ ಹೇಳ್ತಾರೆ, ಬುದ್ಧಿ, ಚಿತ್ತ, ಇವೆಲ್ಲ ಸೂಕ್ಷ್ಮ ದೇಹ. ಇವೂ ಸಹ ಜೀವನೊಂದಿಗೆ ಸದಾ ಇರ್ತವೆ. ದೇಹದೂ ಸಹ ಜೀವನೊಂದಿಗೆ ಸದಾ ಇರ್ತವೆ. ಅದು ಸದಾ ಇರೋದ್ರಿಂದಲೇ ಮನುಷ್ಯ ಏನ್ ಮಾಡ್ತಾನೆ, ಪ್ರಪಂಚ ಬಂದ ತಕ್ಷಣ ಮತ್ತೆ ವಾಪಸ್ಸು ಇಂದ್ರಿಯಗಳ ಕಡೆ ಹೋಗ್ಬಿಡ್ತಾನೆ, ಇಂದ್ರಿಯಗಳ ಕಡೆ ಹೋಗ್ಬಿಡ್ತಾನೆ. ಕಳೆದ ವಾರ ಹೇಳಿದ್ರು ಆ ಸ್ವಾಮೀಜಿಯವರು, ಗರ್ಭವಾಸದಲ್ಲಿದ್ದಾಗ ಅವನಿಗೆ ಎಲ್ಲಾ ಸಂಸ್ಕಾರಗಳು ನೆನಪಿಗೆ ಬರ್ತವೆ. ಆ ಮಾನವ ಪ್ರಾಣಿಗೆ ಅಲ್ಲಿ ಪುರುಷ ಆಗಲಿ ಗರ್ಭವಾಸದಲ್ಲಿರಬೇಕಾದ್ರೆ ಎಲ್ಲಾ ಸಂಸ್ಕಾರಗಳು ಹಿಂದೆ ಏನೇನು ಆಗಿದ್ದನೋ ಅದೆಲ್ಲ ಸಂಸ್ಕಾರಗಳು ನೆನಪಿಗೆ ಬರ್ತವೆ. ಮತ್ತು ಆ ಚಿಕ್ಕದಾಗಿರೋದ್ರಿಂದ ಅವನಿಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ತೆಗೆದುಕೊಳ್ಳೋದಾದ್ರೆ ನಾವು ಇಲ್ಲೊಂದು 20 ಜನ ಆರಾಮ ಕುಳಿತುಕೊಳ್ಬಹುದು, ಒಂದು 50 ಜನ ಕುಳಿತುಕೊಳ್ಬಹುದು. 100 ಜನ ಕುಳಿತುಕೊಳ್ಳೋಕೆ ಸಾಧ್ಯ ಆಗುತ್ತಾ? ಇಲ್ಲ, ಇಕ್ಕಟ್ಟಾಗ್ಬಿಡುತ್ತೆ. ಅದೇ ರೀತಿಯಾಗಿ ಆ ಇಕ್ಕಟ್ಟು ಜಾಗದಲ್ಲಿ ಆ ಮಾನವ ಜೀವಿ ನೊಂದುತ್ತಾ ಬಳಲುತ್ತಾ ಭಕ್ತಿ ಮಾಡ್ತಾನೆ. ಕುರಿತು ನನ್ನನ್ನು ಈ ಸ್ಥಳದಿಂದ ಮಾಡು, ನನ್ನನ್ನು ಈ ಸ್ಥಳದಿಂದ ಮಾಡು, ನಾನು ಹೊರಗಡೆ ಬಂದ ಮೇಲೆ ಸತ್ಕರ್ಮಗಳನ್ನ ಮಾಡ್ತೀನಿ, ಒಳ್ಳೆ ಕರ್ಮಗಳನ್ನು ಮಾಡ್ತೀನಿ, ದಾನ ಧರ್ಮಗಳನ್ನ ಮಾಡ್ತೀನಿ, ಭಕ್ತಿ ಮಾಡ್ತೀನಿ, ಗುರು ಹಿರಿಯರ ಭಕ್ತಿ ಮಾಡ್ತೀನಿ. ಈ ರೀತಿಯಾಗಿ ಅವನು ಗರ್ಭವಾಸದಲ್ಲಿದ್ದು ಏನ್ ಮಾಡ್ತಾನೆ. ಆದ್ರೆ ತಕ್ಷಣ ಏನು ಯಾರ ಸಹಾಯ ಮಾಡಿ ಅವನ ಹೊರಗಡೆ ಬರ್ಲಿಕ್ಕೆ ಬಿಡೋದಿಲ್ಲ, ಆಗೋದು ಇಲ್ಲ. ಆ ದಿನಗಳು ಸಂಪೂರ್ಣ ಆಗಬೇಕು. ಆ ಸಂಪೂರ್ಣವಾಗಿ ಆದಾಗ ಹೊರಗಡೆ ಬರುತ್ತೆ. ಅದು ಮಾನವ ಜೀವಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ಮೇಲೆ ಎಲ್ಲವನ್ನ ಮರಿತಾನೆ. ಏನೇನು ಹೇಳಿದ್ದವನು, ನಾನು ಸತ್ಕರ್ಮಗಳನ್ನ ಮಾಡ್ತೀನಿ, ದಾನವನ್ನ ಮಾಡ್ತೀನಿ, ಪೂಜೆ ಪುನಸ್ಕಾರ ಮಾಡ್ತೀನಿ, ಮತ್ತೆ ಈ ಸ್ಥಳಕ್ಕೆ ಮಾಡ್ಕೊಳ್ತೀನಿ ಅಂತ ಏನ್ ಮಾಡಿದ ಎಲ್ಲವನ್ನ ಮತ್ತೆ ಇಂದ್ರಿಯಗಳ ವಶಕ್ಕೆ ಆಗ್ಬಿಡ್ತಾನೆ. ಯಾಕೆ? ಅದು ಅನಾದಿ ಕಾಲದಿಂದ ಜೊತೆ ಬರ್ತಾನೆ ಇದೆ. ಆದ್ರೂ ಸಹ ಅವನು ಸಂಸ್ಕಾರ ಚೆನ್ನಾಗಿತ್ತು, ಒಳ್ಳೆ ಸಂಸ್ಕಾರ, ಇಂಥ ಒಂದು ಅವಕಾಶ ಸಿಕ್ತು, ಸತ್ಸಂಗತಕ್ಕಂಥ ಅವಕಾಶ, ಆಗಲೂ ಸಹ ಎಚ್ಚೆತ್ತುಕೊಳ್ಳೋದಿಲ್ಲ. ಒಂದಿನ 2 ದಿನ ಬರ್ತಾನೆ, ಆಮೇಲೆ ಸುಮ್ಮನೆ ಬಿಡ್ತಾನೆ. ಆಮೇಲೆ ಕಾರಣಗಳು ಹಲವಾರು ಇರಬಹುದು. ಏನೋ ಅವ್ನು ವರ್ಗಾವಣೆ ಆಗಿರೋ ಕಾರಣ ಇರ್ಬೋದು, ದೂರ ಹೋಗಿರೋ ಕಾರಣ ಇರ್ಬೋದು. ಸತ್ಸಂಗ ಮಾಡ್ಬೋದು, ಸತ್ಸಂಗ ಮಾಡಬಹುದು, ತಿಳಿದುಕೊಳ್ಳಬಹುದು, ಓದುವುದ್ರ ಮೂಲಕ ತಿಳ್ಕೊಳ್ಬಹುದು. ಈಗ ಸಾಕಷ್ಟು ಸೌಲಭ್ಯ ಈ ರೀತಿಯಾಗಿ ಮಾಡಬಹುದು. ಆದ್ರೆ ಮಾಡಲಿಕ್ಕೆ ಅವನಿಗೆ ಮನಸ್ಸು ಇಲ್ಲ, ಆ ಸಂಸ್ಕಾರ ಇಲ್ಲ. ಅದೇ ಹೇಳ್ತಾರೆ, ಅನಾದಿ ಕಾಲದಿಂದ ವಿಷಯಗಳ ಜೊತೆ ಮಾಡ್ತಾ ಇದೆ ಮನಸ್ಸು. ಅನಾದಿ ಎಷ್ಟೋ ಯುಗಗಳಿಂದ ಅನ್ಕೊಂಡ್ರು ತಪ್ಪಾಗಲಾರದು. ಅದರಿಂದ ಉದರ್ ಜುಕ್ತೆ ಪಾಕರ್ ನರಕ್ ಡುಬಾನೆ के लिए तैयार बैठा है. ಮನಸ್ಸು ವಿಷಯ ಹೋಗ್ತಾ ಇದ್ದು ಆವಾಗ ಮನುಷ್ಯ ಪ್ರಾಣಿ ಏನ್ ಮಾಡಿ ನರಕದ ಹೋಗ್ತಾನೆ. ನರಕ ಅಂದ್ರೆ ಯಾವುದು? ಬೇರೆ ಎಲ್ಲ ಕಲ್ಪಿತವಾಗಿ ಹೇಳಿದ್ದಾರೆ. ಏನು ಅಲ್ಲಿ ಬೇರೆ ಒಂದು ನರಕ ಇದೆ, ಅಲ್ಲಿ ಹಿಂಸೆ ಕೊಡ್ತಾರೆ. ಆದ್ರೆ ಅವರು ನರಕ ಇಲ್ಲ, ತಾಯಿ ಗರ್ಭ ದೊಡ್ಡ ನರಕ, ಇಕ್ಕಟ್ಟಿನ ಯುದ್ಧ ಬಹಳ ಹಿಂಸೆ ಕೊಡ್ತಾರೆ. ಬರೀ ಆಗುವಷ್ಟು ಸೆಲ್ಗಳು ಕಾಲಕ್ಕಾಗೋದಿಲ್ಲ, ಮಲ್ಗೋದಿಲ್ಲ, ಅಷ್ಟೇ ಅವ್ನು ಕುಳಿತುಕೊಳ್ಬೇಕು, ಅಷ್ಟೇ ಮೇಲೆ ಆಗೋದಿಲ್ಲ. ಇಕ್ಕಟ್ಟಿನ ಕುಳಿತುಕೊಳ್ಬಹುದು, 2 ಗಂಟೆ ಕುಳಿತುಕೊಳ್ಬಹುದು, 24 ಗಂಟೆ 6 ಗಂಟೆ. ಅದೇ ರೀತಿ ಗರ್ಭವಾಸದಲ್ಲಿ
ಆ ಒಂದು ಸ್ಥಿತಿನಲ್ಲಿ ಬಹಳ ಹಿಂಸೆ ಅನುಭವಿಸ್ತಾನೆ, ಬಹಳ ಹಿಂಸೆ ಅನುಭವಿಸ್ತಾನೆ. ಇದೆಲ್ಲ ಹೇಗೆ ಗೊತ್ತಾಯ್ತು ಜ್ಞಾನಿಗಳಿಗೆ ಅಂತ ಅಂದ್ರೆ, ಜ್ಞಾನಿಗಳು ತಮ್ಮ ಜ್ಞಾನದಿಂದ ಎಲ್ಲವನ್ನ ಅರಿತಾರೆ, ಎಲ್ಲವನ್ನ ತಿಳಿತಾರೆ. ಹೇಗೆ ಆಯ್ತು ಅನ್ನೋ ವಿಚಾರ ಕೇಳಿ ಸ್ವಾಮಿ. ಶಿಶು ಗರ್ಭದಲ್ಲಿರುವಾಗ ಆ ಪ್ರಾರ್ಥನೆ ಮಾಡ್ತಾನಲ್ವಾ, ಸರಿ, ಯಾರಿಗೆ ಪ್ರಾರ್ಥನೆ ಮಾಡ್ಕೊಂತಾನೆ? ಅವನವನು ನಂಬಿದವರನ್ನ, ರಾಮನನ್ನ ಪೂಜೆ ಮಾಡ್ತಾ ಇದ್ನೋ, ಕೃಷ್ಣನ ಪೂಜೆ ಮಾಡ್ತಾ ಇದ್ನೋ, ಯಾವುದೋ ಒಂದು ಗುರುವಾಗಿ ಇಟ್ಕೊಂಡು ಪ್ರಾರ್ಥನೆ ಗುರು ನಂಬಿರ್ತಾನ ಅವನು. ಯಾರು ಪೂಜೆ ಮಾಡ್ತಾ ಇದ್ನ ಅವನ್ನ ನಂಬಿ ಅವನು ಅವ್ರನ್ನ ಪ್ರೇಯರ್ ಮಾಡ್ತಾನೆ. ಹಾಗಾಗಿ ಆ ವಯಸ್ಸಿಗೆ ಗೊತ್ತಾಗುತ್ತೆ ಸಂಸ್ಕಾರದ ಬಲ ಗೊತ್ತಾಗುತ್ತೆ. ನಿಮ್ಗೆ ಹೇಳೋದಕ್ಕೆ ಅಂತಾನೆ ತೆಗಿತೀನಿ. ಕಳೆದ ವಾರ ಹೇಗೆ ಗೊತ್ತಾಗತ್ತೆ ಅಂತ ಕೃಷ್ಣನ್ ಹೇಳಿರೋ ಮಾತುಗಳು. ಕೃಷ್ಣ ಇವಾಗ ನಾವು ಹೆಂಗ್ ನಂಬ್ತೀವಿ? ವಿಚಾರಗಳು ನಂಬ್ತೀವಿ. ಯಾರು ಕಂಡಿಡಿದು ಬರ್ದಿದ್ದಾರೆ? ಯಾರೋ ಒಬ್ಬ ವಿಜ್ಞಾನಿ ಕಂಡಿಡಿದಿದ್ದಾನೆ ಅಂದಿದ್ದಾರೆ, ಥಾಮಸ್ ಎಡಿಸನ್. ನಂಬ್ತೀವಿ ತಾನೆ, ಅದು ಬೆಳಕು ಉಪಯೋಗಿಸ್ತಾ ಇದೀವಿ ತಾನೆ, ಲೈಟ್. ಅದೇ ರೀತಿ ಎಲ್ಲಾ ವಿಚಾರಗಳನ್ನ ಸಹ ತಮ್ಮ ತಮ್ಮ ಅನುಭವದ ಮೂಲಕ, ಜ್ಞಾನದ ಮೂಲಕ ತಿಳಿದು ಮಹಾತ್ಮರು ಬರೆದಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಯೋಗಾನುಭವದ ಸಿದ್ಧಿ ಪುರುಷರು ಸಿದ್ಧಿಗಳನ್ನ ಪಡಿತಾರೆ ನೋಡಿ. ಸಾರೂಪ್ಯ ಮೂಲ ಪುರುಷರಲ್ಲಿ ನನಗಿಂತಲೂ ತುಸು ಕಡಿಮೆ ಅಂಶದಲ್ಲಿ ಇರುವುದು. ಅಂದ್ರೆ ಸಿದ್ಧಿಗಳಲ್ಲಿ ಕಡಿಮೆ ಜಾಸ್ತಿ ಇರುವುದು. ಮುಕ್ತ ಪುರುಷರಲ್ಲೂ ಸಿದ್ಧಿಗಳು ಇದಾವೆ. ಅದಕ್ಕೆ ಹೇಳಿದ್ರು, ಏನು ಸಿದ್ಧಿಗಳು ಅಂದ್ರೆ ಅಣಿಮ ಅಂದ್ರೇನು? ಸ್ಥೂಲ ಸೂಕ್ಷ್ಮವಾಗಿ ಮಾಡ್ಕೊಳ್ಳೋದು, ದೊಡ್ಡದಾಗಿರೋದು ಮಾಡ್ಕೊಳ್ತಾನಲ್ಲ. ಲಂಕೆ, ಆ ಲಂಕಿಣಿಯ ಮಧ್ಯದಲ್ಲಿ ಸಿಂಹಿಣಿ ಎದ್ದೊಳ್ಬಿಡ್ತಾಳೆ. ನನ್ನ ದಾಟಿ ಮುಂದೆ ಹೋಗು ಅಂದಾಗ ಬಾಯಿ ತೆರೆದಾಗ ಸಣ್ಣ ಹೋಗ್ಬಿಟ್ಟು ಅವಳ ಕಡೆಯಿಂದ ಬಂದ್ಬಿಡ್ತಾಳೆ. ಸಣ್ಣ ಮಾಡ್ಕೊಂಡು ನೋಡಿ, ಸೂಕ್ಷ್ಮವಾಗಿ ಮಾಡ್ಕೊಳ್ಳೋದು. ಅತ್ಯಂತ ರೂಪದಿಂದ ಅತ್ಯಂತ ಹಿರಿಯ ಆಕಾರವನ್ನು ಪಡೆಯೋದು. ದೊಡ್ಡನಾಗ್ಬಿಟ್ಟ, ದಪ್ಪ ಅವನು ಜಾಸ್ತಿಗೆ, ಅದಕ್ಕಿಂತ ದೊಡ್ಡದಾಗ್ತಾನೆ ಕೆಲವು ಸಲ. ಈ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದ್ಬಿಡ್ತವೆ. ಜ್ಞಾನದ ಆಚರಣೆಯಿಂದ, ವೈರಾಗ್ಯದ ಆಚರಣೆಯಿಂದ ಎಲ್ಲಾ ಮಹಾತ್ಮರಿಗೂ ಬರ್ತವೆ. ಅದೇ ರೀತಿಯಾಗಿ ಭೂತಕಾಲದನ್ನ ನೆನಪಿನ ಬರುತ್ತೆ, ನೆನಪು ಬರುತ್ತೆ. ಮೊನ್ನೆ ಇತ್ತೀಚೆಗೆ 2010 ಸಕ್ರಾಯಪಟ್ಟಣದಲ್ಲಿ ವೆಂಕಟಾಚಲ ಅವಧೂತರು ಓದ್ತಾ ಇದ್ರು. ಅವರು ಸಿದ್ಧಿಗಳನ್ನ ಪಡೆದ, ಅವ್ರ ಹತ್ರ ಕಷ್ಟದಿಂದ ಯಾರು ಬಂದ್ರೆ ಹೇಳ್ತಾ ಇದ್ರು, ಈ ರೀತಿ ತೊಂದರೆ ಆಗಿದೆ, ನಿನಗೆ ಅದನ್ನ ಹೋಗಿ ಸರಿ ಮಾಡ್ಕೋ. ಎಲ್ಲಿ ಗೊತ್ತಾಗ್ತಾ ಇತ್ತು? ಏನಾದ್ರು ಕಷ್ಟ ಹೋದ್ರೆ ಎಲ್ರಿಗೂ ಹೇಳ್ತಾ ಇರಲಿಲ್ಲ. ಯಾರಿಗೆ ಹೇಳ್ಬೇಕೋ, ಯಾರಿಗೆ ಇವರಿಂದ ಆಗ್ಬೇಕು ಅನ್ನೋದು ಇರುತ್ತೋ ಅಂತವ್ರನ್ನ ಅವರಿಗೆ ಪರಿಹಾರ ಹೇಳ್ತಾ ಇದ್ರು. ಹೋಗು, ನೀನು ಕಡೆಯಿಂದಾನೆ ಹೋಗ್ತಾ ಇದೆ, ನಿನ್ನೆಲ್ಲೇ ಇದ್ದಾನೆ, ನೀನು ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರೋದಕ್ಕೆ ಅವನೇ ಕಾರಣ. ಹೋಗ, ಅದನ್ನ ವೆರಿಫೈ ಮಾಡು. ಅದು ನಿಜ ಆಗಿದ್ದು, ಅದು ಚರಿತ್ರೆಗಳಲ್ಲಿ. ಜ್ಞಾನಿಗಳಿಗೆ ಸಿದ್ಧಿ ಆಗ್ಬಿಡುತ್ತೆ. ಆದ್ರೆ ಕಬೀರ್ ಸಾಹೇಬ್ರು ಏನು ಹೇಳೋದು, ಆ ಸಿದ್ಧಿಗಳಿಂದ ಹೋದ್ರೆ ಜನರು ಗೌರವ ಕೊಡಲು ಪ್ರಾರಂಭಿಸ್ತಾರೆ. ಹಾಗೆ ಮದ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಆ ಮದ ಯಾವಾಗ ಅಹಂಕಾರ ಬರುತ್ತೋ, ಒಳ್ಳೇದನ್ನ ವಿಚಾರ ಮಾಡದೆ, ಕೆಟ್ಟದನ್ನ ಯಾವುದು ವಿಚಾರ ಮಾಡದೆ, ಯಾರೋ ಒಬ್ರು ತೊಂದರೆ ತಕ್ಷಣ ನೀನು ಶಾಪ ಕೊಟ್ಟು ಬಿಡ್ತೀಯಾ, ಹಾಗಾಗು ಹೀಗಾಗಿ ಸಾಹೇಬ್ರು ಏನ್ ಹೇಳಿದ್ರು, ಸಿದ್ಧಿಗಳ ಹಿಂದೆ ಹೋಗ್ಬೇಡಿ. ಕಬೀರ್ ಸಾಹೇಬ್ ಸ್ವತಃ ಸಿದ್ಧಿ ಪುರುಷರು.
ಈ ಮತ್ಸ್ಯೇಂದ್ರನಾಥ ಶಿಷ್ಯ ಗೋರಖ್ನಾಥ್ ಅವ್ರ ಹತ್ರ ಪಂಥಕ್ಕೆ ಶಾಸ್ತ್ರಾರ್ಥಕ್ಕೆ ಹೇಳ್ತಾನೆ, ಜೊತೆ ಆಹ್ವಾನ ಕೊಡ್ತಾನೆ. ಮೊದಲು ಅವ್ರ ಗುರುಗಳಿಗೆ ಹೇಳ್ತಾನೆ, ಇವರು ಶಿಷ್ಯರು, ಶಿಷ್ಯರು ಯಾರೋ ಸಾಹೇಬರು ಹೇಳ್ತಾರೆ, ಶಿಷ್ಯ ಎದುರಿಸಿ ನೀನು ಗುರು ಹೋಗಪ್ಪ, ಹಾಗೆಲ್ಲ ಬಿಟ್ಟಲ್ಲ ಗುರುನ ನೇರವಾಗಿ ಶಿಷ್ಯನನ್ನ ನೀನು ಫೇಸ್ ಹತ್ರ ಹೋಗು. ಹಿಂಗೆ ಶಾಸ್ತ್ರಾರ್ಥಗಳ ಪಂಥ ಇರುತ್ತೆ, ಅವನ್ನೆಲ್ಲದರಲ್ಲೂ ಸೋತೋಗ್ಬಿಡ್ತಾನೆ. ಎಲ್ಲದರಲ್ಲೂ ಸೋತಾಗ ಇವ್ರನ್ನ ಹೆಂಗಾದ್ರೂ ಹೋಲಿಸಬೇಕು ಅಂತೇಳಿ ತ್ರಿಶೂಲ ಇಟ್ಟು ಅದನ್ನ ಕುಳಿತುಕೊಳ್ಬಿಡ್ತಾನೆ. ಆದ್ಮೇಲೆ ಕುಳಿತುಕೊಂಡು ಬಾ ನನ್ನ ಸರಿಸಮಾನವಾಗಿ ನೀನು ಕುಳಿತು ನನಗೆ ವಾದ ಮಾಡು ನನ್ನ ಜೊತೆ ಅಂತಾನೆ. ಆಗ ಅವ್ರೇನ್ ಮಾಡ್ತಾರೆ, ಒಂದು ದಾರದ ಉಂಡೆ ತುದಿ ಮೇಲೆ ಎಸಿತಾರೆ, ಕೆಳಗೆ ಭೂಮಿನೂ ಮುಟ್ಟಲ್ಲ, ಮಧ್ಯದಲ್ಲಿ ನಿಲ್ಲುತ್ತೆ. ಆ ತುದಿ ಮೇಲೆ ಹೋಗಿ ಕುತ್ಕೊಳ್ತಾರೆ. ತುದಿ ಮೇಲೆ ನೋಡಿ ಸಿದ್ಧಿ, ನೀನ್ ನನ್ನ ಸಮ ವಾದ ಮಾಡ್ತೀನಿ. ಅವಾಗ ಅವನು ನಾನು ಸೋತೆ ಅಂತ. ಈ ರೀತಿ ಪುರುಷರಲ್ಲಿ ಆಟೋಮೆಟಿಕ್ ಆಗಿ ಎಲ್ರಿಗೂ ಬರುತ್ತೆ. ನಾವು ಆಚರಣೆ ತೊಡಗಿಸಿಕೊಂಡಾಗ ಎಲ್ಲರಿಗೂ ಬರುತ್ತೆ. ಅರ್ಥ ಆಗುತ್ತೆ, ಹಿಂದಿನದು ಅರ್ಥ ಆಗುತ್ತೆ, ಮುಂದಿನದು ಅರ್ಥ ಆಗುತ್ತೆ. ಅನೇಕ ಉದಾಹರಣೆಗಳು. ಹಾಗಾಗಿ ಅವರು ಅದನ್ನೆಲ್ಲ ಅನುಭವ ಮಾಡಿ ನಮಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ನಾವು ಅದರಲ್ಲಿ ಪರೀಕ್ಷೆ ಮಾಡೋದಕ್ಕೆ ನಮಗೆ ಸಾಧನೆ ಮಾಡ್ಬೇಕು ಸ್ವಾಮಿ. ನಾವು ಸಾಧನೆ. ಇನ್ನೊಂದು ಹೇಳಿ, ಯಾರು ತಿಳ್ಕೊಂಡಿರ್ತಾರ, ಯಾರು ಜಡ ಅಂತ ತಿಳ್ಕೊಂಡ್ಮೇಲೆ ಚೇತನ ಬರೆಸ್ತಾರ, ಅವ್ರಿಗೆ ಪುರುಷರ ಅದೇನು ಕಾಳಜಿನೇ ಇರ್ಬೇಕು. ಹೌದು, ಅದನ್ನೇ ಹೇಳ್ತಾ ಇರೋದು. ಇದು ಏನೋ ಕ್ಷಣಿಕ ಅಂತ ಹೇಳ್ಬಿಟ್ಟು. ಹೌದು, ಅದಕ್ಕೇನೆ ಕಬೀರ್ ಸಾಹೇಬ್ರು ಅವಳಿಂದ ಅವ್ರನ್ನೆಲ್ಲ ಹೋಗ್ಬೇಡಿ, ಅದರಿಂದ ಸಿದ್ಧಿ ನಿನ್ಗೊಂದು ಸಿದ್ಧಿ ಆಯ್ತು, ಏನೋ ಒಂದು ನೀರಿನ ಮೇಲೆ ಸಿದ್ಧಿ ನೀನು ಪ್ರಯತ್ನ ಪಡೆದ್ಬಿಟ್ಟೆ, ಹಿಂದೆ ಹೋಗ್ಬೇಡ, ಅದರಿಂದ ಹೋದ್ರೆ ನೀನು ಮತ್ತೆ ಹುಟ್ಟಬೇಕು, ಮತ್ತೆ ನಿನ್ಗೆ ಗರ್ಭವಾಸ ಮುಕ್ತಿ ಸಿಗೋದೆ. ಅವುಗಳನ್ನೆಲ್ಲ ಬಿಟ್ಟು ನೀನು ಬಾ, ಅವುಗಳನ್ನೆಲ್ಲ ಬಿಟ್ಟು ನೀನು ಜ್ಞಾನ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಅದನ್ನ ಎಲ್ಲಿ ಹೇಳ್ತಾರೆ, ಅದೇನೋ ನಾವೇನಾದ್ರೂ ಆ ಮನಸ್ಸಿನ ಮಾತು ಕೇಳಿ ಇಂದ್ರಿಯ ವಶವರಾಗಿ ಹೋದ್ರೆ ನಾವು ನರಕವಾಸವನ್ನ ಅನುಭವಿಸಬೇಕು. ಯಾವುದು ಬೇರೆ ಎಲ್ಲೋ ನರಕ ಯಾರು ಬಂದು ಹೇಳಿಲ್ಲ, ಬರ್ದಿದ್ದಾರೆ. ಏನಕ್ಕೆ ಬರೆದ್ರು ಅಂದ್ರೆ, ಮನುಷ್ಯನು ಭಯಪಟ್ಟು ಸತ್ಕರ್ಮಗಳನ್ನು ಮಾಡುವಂತನಾಗ್ಲಿ ಅಂತ, ಸತ್ಕರ್ಮಗಳನ್ನ ದಾನ ಧರ್ಮಗಳನ್ನ ಮಾಡುವಂತನಾಗ್ಲಿ ಅಂತ, ದಾನ ಧರ್ಮಗಳನ್ನ ಮಾಡುವಂತನಾಗ್ಲಿ. ಆದ್ರೆ ಮನುಷ್ಯರು ಮಾಡ್ತಾ ಇಲ್ಲ, ಆ ಸಂಸ್ಕಾರ ಇಲ್ಲ. ಬೆಳೆಸ್ಬೇಕು ಮಕ್ಕಳಲ್ಲಿ. ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅದು ಪ್ರಾರಂಭ, ತದನಂತರ ಗುರುಗಳು ಕರ್ಕೊಂಡು ಹೋಗೋದು. ಅವ್ರ ವಿವೇಕ ನೋಡಿ, ಬುದ್ಧಿಗೂ ವಿವೇಕಕ್ಕೂ ವ್ಯತ್ಯಾಸ ಇದೆ. ಹೇಳಿದೀನಿ, ಬುದ್ಧಿನೇ ಬೇರೆ, ವಿವೇಕನೇ ಬೇರೆ. ಬುದ್ಧಿ ಆಟೋಮೆಟಿಕ್ ಮನುಷ್ಯನಿಗೆ ಬೆಳೆಯುತ್ತೆ ಅಥವಾ ಕಲಿಕೆಯಿಂದ ತಿಳ್ಕೊಳ್ತಾನೆ. ಆದ್ರೆ ವಿವೇಕ ಇದೆಯಲ್ಲ, ವಿವೇಕ ಅಂದ್ರೆ ಆತ್ಮಜ್ಞಾನ. ಈ ಆತ್ಮಜ್ಞಾನ ಸತ್ಸಂಗದಿಂದ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಗುರುಗಳ ಮೂಲಕ, ಸಂತರ ಮೂಲಕ ಇದು ಸಿಗುತ್ತೆ. ಏನೇ ಪುಸ್ತಕ ಓದೋದು ಇಲ್ಲಿನ ಶಬ್ದಗಳು ಅರ್ಥ ಆಗ್ಬೇಕು. ಮುಖಾಮುಖಿ ಕೇಳಬೇಕು, ಮಸ್ತಕದಿಂದ ಮಸ್ತಕಕ್ಕೆ, ಮಸ್ತಕ ಅಂದ್ರೆ ಇದು, ಈ ಮಸ್ತಕದಿಂದ ಈ ಮಸ್ತಕಕ್ಕೆ ಹೇಳ್ತಾ ಇರ್ತೀವಿ. ಆಗ ಅರ್ಥ ಇರುತ್ತೆ. ಅಲ್ಲಿ ಸಂಶಯಗಳು, ಪುಸ್ತಕಗಳು ಓದ್ತಾ ಸಂಶಯ, ಯಾವಾಗ ನಾವು ಶಬ್ದಗಳನ್ನ ಮುಖಾಮುಖಿ ಕೇಳ್ತಾ ಇರ್ತೀವೋ ಆ ಸಂಶಯಗಳೆಲ್ಲ ನಿವಾರಣೆ ಆಗುತ್ತೆ. ಆದ್ರೆ ಓದೋದು ಬೇಡ ಅಂತೇಳಿ ಓದ್ತಾ ನಾವು ಯೋಚನೆ ಮಾಡ್ಕೊಂಡಾಗ ನಮಗೆ ಎಲ್ಲ ಅರ್ಥ ಆಗ್ತವೆ. ಎಲ್ಲ ಜ್ಞಾನದ ಪುಸ್ತಕಗಳು ಅಷ್ಟೇ, ಎಲ್ಲ ಪುಸ್ತಕಗಳು ಅಷ್ಟೇ. ಶಿಕ್ಷಕನು ಹೇಳ್ತಾ ಇದ್ದಾಗ ಮತ್ತೆ ಇವನು ರೆಫರ್ ಮಾಡಿ ಮನೆಗೆ ಬಂದ ಬುದ್ಧಿವಂತ ವಿದ್ಯಾರ್ಥಿ ರೆಫರ್ ಚೆನ್ನಾಗಿ ಇದ್ಕೊಳ್ತಾರೆ. ಆದ್ರಿಂದ ನಾವು ಮಾಡಬೇಕು, ಸತ್ಸಂಗ ಮಾಡಬೇಕು. ಇವುಗಳಿಂದ ದೂರ ಆಗ್ಬೇಕಾದ್ರೆ ಹೇಳ್ತಾರೆ, ಅಸಹ್ಯಕರವಾದ ಕೆಲಸಗಳನ್ನ ಅನಿಸುತ್ತೆ ನಮ್ಗೆ, ಅದನ್ನ ಹೇಳ್ಬೇಕಾಗಿಲ್ಲ. ನಾವು ಮೊದಲೆಲ್ಲ ಗೊತ್ತಾಗ್ತಾ ಇಲ್ಲ, ಇವತ್ತೊಂದು ದಿನ
ಮಾಧ್ಯಮಗಳ ಮೂಲಕ ಅಸಹ್ಯಕರ ಕೆಲಸಗಳನ್ನ ಮಾಡ್ತಾನೆ ಮನುಷ್ಯ. ಮಾಡಿಸೋದು ಮನಸ್ಸಿಗೆ ತಿಳುವಳಿಕೆ ಕೊಡ್ತಾ, ಮನಸ್ಸಿಗೆ ಬುದ್ಧಿ ಹೇಳ್ತಾ ಇಲ್ಲ, ಮನಸ್ಸಿಗೆ ವಿವೇಕ ಕೊಡ್ತಾ ಇಲ್ಲ. ನಾವು ವಿವೇಕ ಕೊಡೋ ಜಾಗಕ್ಕೆ ಹೋಗ್ತಾ ಇಲ್ಲ. ಎಲ್ಲೇ ಪೂಜಾ ಪುರಸ್ಕಾರ ಈ ಕಡೆ ಹೋಗ್ತಾ ಅದು ಮಾಡಿ ಇಂಥದ್ದಾಗ್ಬಿಡುತ್ತೆ, ಇದು ಮಾಡಿ ಮಾಡೋದು ಅಂತೇನಿಲ್ಲ. ಏನೋ ಆಸೆ ಇರುತ್ತೆ ಮನುಷ್ಯನಿಗೆ, ಮಾಡ್ತಾರೆ, ಮಾಡ್ಲಿ. ಸತತವಾಗಿ ಅದನ್ನೇ ಹಿಂಬಾಲಿಸೋದಲ್ಲ, ಜೀವನ ಪರ್ಯಂತ ಹಿಂಬಾಲಿಸೋದಲ್ಲ. ನಮ್ಗೆ ಮದುವೆ ಆಯ್ತು, ಮಕ್ಕಳಾದವು, ವಯಸ್ಸಾಯ್ತು, ಈಗಲೂ ಸಹ ನಾವು ಅರಕೆಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ರೆ ಏನ್ ಪ್ರಯೋಜನ? ಮೊಮ್ಮಕ್ಕಳು ಆಯ್ತು ಅಲ್ಲ ಸ್ವಾಮಿ. ಇನ್ನೊಂದು ವಿವೇಕ ಎಲ್ಲಿ ಬರುತ್ತೆ ಕರ್ಕೊಂಡು ಹೋಗ್ಲಿಲ್ಲ, ಹೋಗ್ಬೇಕು ಅನ್ನೋಂಥ ಸರ್ವಮಾನ್ಯ ಅಂತ ಆಗುತ್ತೆ. ಆದರೆ ನಾವೇನು ಹೇಳ್ತೇವೆ ಅಂದರೆ ನಮಗೆ ಪ್ರಾಣ ಕೊಡಲಿ, ನಮಗೆ ಆ ಥರ ನಮಗೆ ವರ ಕೊಡಿ, ಅವನಿಚ್ಛೆ ಅವನಿದ್ರೆ ನಾವು ಹೋಗ್ಬೇಕು ಅಂತ ನಾವು ಅನಿಸಿದ್ದೇವೆ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂದ್ರೆ ಖಂಡಿತ ನಿಮಗೆ ಸಿಗದೆ ಇದ್ರಷ್ಟು ಸಿಗದೆ ಇದ್ರು ನಾಲ್ಕಾಣಿ ಅಷ್ಟು ಅದು ಮುಂದಿನ ಕೆಲಸ ಮಾಡುತ್ತೆ, ಮುಂದಿನ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ದುಡಿಮೆನೆ ನಿಲ್ಲಿಸ್ಬಿಡೋದು. ಯಾವಾಗ ಮನಸ್ಸಿನ ಕೈಗೆ ಸಿಕ್ಕಿ ಅಸಹ್ಯಕರ ಕೆಲಸಗಳನ್ನ ಮಾಡ್ತಾನೋ ಮನುಷ್ಯ, ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೇ ಆಗಲಿ ಅವನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಾನೆ, ದುಃಖದಲ್ಲಿ ಬೀಳ್ತಾನೆ. ಪಶ್ಚಾತ್ತಾಪ ಅಂದ್ರೆ ದುಃಖ ಪಡೋದೆ, ನಾನು ಹಿಂಗ್ ಮಾಡ್ಬಿಟ್ಟೆ ಅಲ್ವರ. ಮನಸ್ಸು ಕಟು ಮತ್ತು ಅದೇ ಯಜಮಾನ ಆಗ್ಬಿಟ್ಟಿದೆ. ಯಾರು ಮನುಷ್ಯನಿಗೆ ನಿಜವಾದ ಯಜಮಾನ ಯಾರು ಅಂದ್ರೆ ನಮ್ಮ ಅರಿವು. ಆದ್ರೆ ನಾವೇನ್ ಮಾಡ್ಬಿಟ್ಟಿದೀವಿ? ಮನಸ್ಸಿನ ಗುಲಾಮರಾಗ್ಬಿಟ್ಟಿದೀವಿ, ಮನಸ್ಸಿನ ಗುಲಾಮರಾಗಿದ್ದೀವಿ. ಅದಕ್ಕೆ ನೀವು ಗಮನ ಇಟ್ಟು ವಿಚಾರ ಮಾಡಿ. ಮನಸ್ಸು ಸ್ವತಂತ್ರ ಅದು ಸ್ವತಂತ್ರ ಅಲ್ಲ, ಪರತಂತ್ರ, ನಮ್ಮ ಅಧೀನದಲ್ಲಿರ್ಬೇಕು. ಆದ್ರೆ ನಾವೇನ್ ಮಾಡಿದೀವಿ? ಅದರ ಅಧೀನದಲ್ಲಿದ್ದೀವಿ. ಅದರ ಅಧೀನದಲ್ಲಿದ್ಬಿಟ್ಟು ಗಲತ್ ಆದತ್ ಅಂದ್ರೆ ತಪ್ಪು ಅಭ್ಯಾಸಗಳನ್ನ, ತಪ್ಪು ಕೆಲಸನ ಮಾಡ್ತಾ ಇದ್ದೀವಿ. ಎಚ್ಚರಿಕೆ ಹೇಳಿದ್ರೂ ಸಹ ತೆಗೆದುಕೊಳ್ತಾ ಇಲ್ಲ ನಾವು. ಮಾಡಬೇಡ ಅಂತ ಹೇಳಿದ್ರು ಮಾಡ್ತಾ ಇದ್ದೀವಿ. ಯಾಕೆ? ಗುಲಾಮರಾಗಿದ್ದೀವಿ. ಅದಕ್ಕೆ ನಾವು ಮನಸ್ಸಿಗೆ ಗುಲಾಮರಾಗಿ ನಾವು ರಸಾತಲ ಅಂದ್ರೆ ಕೆಳಗಡೆ ಹೋಗ್ತಾ ಇದ್ದೀವಿ, ಇಳಿತಾ ಇದ್ದೀವಿ. ಅಂದ್ಕೊಳ್ಬಹುದು ಎಷ್ಟು ದುಷ್ಕರ್ಮ ಮಾಡಿ ಅವರು ಚೆನ್ನಾಗಿದ್ದಾನೆ ಅಂತ. ಸಂಸಾರವಾಗಿ ಜನ್ಮ ಗಾಡಿಸುತ್ತೆ. ಮುಂದಿನ ಜನ್ಮ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ತಾರೆ. ಆಗ ಆ ದುಃಖನ ಅನುಭವಿಸ, ಹೀಗೆ ಸತ್ಸಂಗದ ಮಾತಿನಲ್ಲಿ ಹೇಳಿರ್ತಾರೆ, ನನ್ನ ಕರ್ಮಗಳು ಅವನು ಅನುಭವಿಸ್ತಾ ಇರ್ತಾನೆ. ನಾನು ಯಾರಿಗೆ ಏನ್ ಕರ್ಮ ಮಾಡಿದ್ನೋ, ದುಷ್ಕರ್ಮ ಏನ್ ಪಾಪ ಕೃತ್ಯ ಮಾಡಿದ್ನೋ ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ. ಬರೀ ಹಿಂದೂ ಧರ್ಮಕ್ಕೆ ಹೇಳಿಲ್ಲ, ಮುಸಲ್ಮಾನ್ ಧರ್ಮದವ್ರಿಗೂ ಅವಲ್ಲಿ ಧರ್ಮ, ಹಿಂದೂ ಮುಸಲ್ಮಾನ್ ಧರ್ಮ ಅಲ್ವಲ್ಲ, ಜೈನ ಧರ್ಮ ಅವರು ಪಾಲನೆ ಮಾಡ್ತಾ ಇದ್ರು, ಅಹಿಂಸೆನ ಪಾಲನೆ ಮಾಡ್ತಾ ಇದ್ರು. ಎಲ್ಲ ಧರ್ಮದವ್ರಿಗೂ ಹೇಳ್ತಾ ಇರೋದು ಮನಸ್ಸನ್ನ ಇಟ್ಕೊಳ್ಳಿ. ಎಲ್ಲರೂ ಅದೇ ಹೇಳಿರೋದು, ಬುದ್ಧನು ಅದೇ ಹೇಳಿರೋದು, ಮಹಾವೀರನು ಅದೇ ಹೇಳಿರೋದು, ಮನಸ್ಸನ್ನ ವಶ ಮಾಡ್ಕೊಳ್ಳಿ. ಬಾಂದಿ ಮಾರಿ ದಂಡ ಲೇಹಿ ಚೂಹಿ ತಪ್ಪಾಲಿ ಹೋ. ದುಷ್ಕರ್ಮ
ಫಲ ಏನು ಅಂದ್ರೆ ಬಂಧನ, ಬಂಧನ, ಹುಟ್ಟು ಸಾಳ ಬಂಧನಕ್ಕೆ ಒಳಗಾಗ್ತಾರೆ. ಮತ್ತು ಒಡೆತ ತಿಂತಾನೆ ಸೇರ್ಕೊಂಡು ಮಾಡದೇ ಇದ್ರು ಹೊಡಿತಾರೆ. ಅವನ ಹಿಂದಿನ ಕರ್ಮ, ಅವನ ಹಿಂದಿನ ಕರ್ಮ ಆಕಸ್ಮಿಕ ತಪ್ಪಾಗ್ಬಿಡುತ್ತೆ, ಆಗ್ಲೂ ಹೊಡಿತಾರೆ. ದಂಡಿತ್ ಕರ್ತೆ ಹೈ. ಅದರಿಂದ ದುಷ್ಕರ್ಮ ಮಾಡುವುದನ್ನ ಬಿಡಿ. ದುಷ್ಕರ್ಮ ಮಾಡತಕ್ಕಂಥವ್ರು ಮೊದಲಿಗೆ ಮನಸ್ಸಿನಲ್ಲಿ ಅವರಿಗೆ ಪೀಡೆ, ಚಿಂತೆ, ಕರ್ಮ ಮಾಡಿಬಿಟ್ಟ ಮನಸ್ಸು ಶಾಂತಿ ಇರೋದಿಲ್ಲ, ಚಿಂತಿತನಾಗಿರುತ್ತೆ, ಚಿಂತಿತನಾಗಿರುತ್ತೆ. ಮತ್ತು ಸುಳ್ಳು ಕರ್ಮಗಳನ್ನ ಮಾಡ್ತಾರೆ, ಸುಳ್ಳು ಹೇಳಿ ಅದು ಇದು ಮಾಡ್ತಾರೆ, ವಾಸನೆಗಳಲ್ಲಿ ಬಿದ್ದೋಗ್ತಾರೆ. ಹಗಲು ರಾತ್ರಿ ಸುಡು ಮನಸ್ಸು, ಹಗಲು ರಾತ್ರಿ ಸುಡುತ್ತೆ, ಹಗಲು ರಾತ್ರಿ ಮನಸ್ಸು ನೆಮ್ಮದಿ ಇಲ್ಲ. ಸುಡುತ್ತೆ ಅಂದ್ರೆ ಇನ್ನೇನಿಲ್ಲ, ನೆಮ್ಮದಿ ಇರಲ್ಲ, ನಿದ್ದೆ ಬರೋದಿಲ್ಲ, ನಿದ್ದೆ ಬರೋದಿಲ್ಲ. ಆದ್ರಿಂದ ದುಷ್ಕರ್ಮವನ್ನು ಮಾಡಿ ಈ ರೀತಿ ತಿಳ್ಕೊಳ್ಳಿ. ದುಷ್ಕರ್ಮ ಮಾಡಿದ್ದೆ ಆದ ಪಕ್ಷದಲ್ಲಿ ಬಂಧನಕ್ಕೆ ಒಳಪಡ್ತೀರಾ, ದಂಡನೆಗೆ ಒಳಪಡ್ತೀರಾ. ಕಳ್ಳ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಕಳ್ಳ ಕರ್ಕೊಂಡು ಹೊಡಿತಾರೆ. ಎಲ್ಲಿಟ್ಟಿದ್ಯಾ ಹೇಳು, ಕಳ್ತನ ಎಲ್ಲಿ ಹೇಳು, ಸುಮ್ಮನೆ ಹೇಳ್ತಾನ ಅವನು, ಹೊಡಿತಾರೆ. ಹಾಗಾಯ್ತಾ ಒಂದು ವಾಟ್ಸಪ್ ವಿನಾಕಾರಣ ನೋಡಿ, ಅದು ಮುಂದೆನೆ ಅವೆಲ್ಲ. ತಮಿಳ್ನಾಡಿಗೆ ಏನೇ ಲಾಕ್ಡೌನ್ ಅಲ್ಲಿ 9 ಗಂಟೆ ಕ್ಲೋಸ್ ಮಾಡ್ಬೇಕಂತ ಇದ್ದಿದ್ದು 9:15 ಅಂತ ತಗೊಂಡ ತಂದೆ ಮಗನ್ನ ಸಾಯಿಸಿದ್ರು, ಹಿಂಸೆ ಕೊಟ್ಟು. ಅದು ಕೇಸ್ ಮುಚ್ಚಾಕಿದ್ರು. ಪೊಲೀಸ್ ಮರಣದಂಡನೆ, ಜೀವಾವಧಿ ಶಿಕ್ಷೆ, ಮತ್ತೆ ಅವ್ರ ಆಸ್ತಿ ಒಟ್ಟಿಗೆ ನೋಡಿ ಏನ್ ಮಾಡಿದ್ರು, ದುಷ್ಕರ್ಮ ಮಾಡಿದ್ರು, ದುಷ್ಕರ್ಮ ಮಾಡಿದ್ರು. ನೋಡಿ ಕುಡಿಬೇಕಾಯ್ತು, 4 ಗಂಟೆ ಎಕ್ಸ್ಟ್ರಾ ತೆಗೆದಿದ್ದಕ್ಕೆ. ಅದು ಈ ರೀತಿಯಾಗಿ ದಂಡಿತ್ ಎಲ್ಲ ಯಾವ ಕುಕರ್ಮಿ ಅಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರೋ ಮನುಷ್ಯ ಒಳಗಡೆ ಸುಡ್ತಾ ಇರ್ತಾನೆ, ಒಳಗಡೆ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇಲ್ಲ. ಅವನ ಹೆಸರು ಸಾಕು ಉಗಿತಾರೆ. ದುಷ್ಕರ್ಮ ಮಾಡೋನು ಹೆಸರು ಕೇಳಿದ್ರೆ ಸಾಕು, ಯಾರನ್ನ ಒಳ್ಳೆಯವನು ಅಂತಾರ, ಇಂಥವನು. ಅದರಿಂದ ದುಷ್ಕರ್ಮಗಳನ್ನ ಮಾಡಿ ಮತ್ತೆ ಮನಸ್ಸನ್ನ ತೆಗೆದುಕೊಳ್ಳಿ, ಸ್ವಂತ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ. ಇಲ್ಲದೆ ಇದ್ರೆ ನೀವು ಸಂಪೂರ್ಣವಾಗಿ ದಾಸರಾಗ್ತೀರಾ, ದಾಸರಾಗ್ಬಿಡ್ತೀರಾ. ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ. ಮನಸ್ಸನ್ನ ನೀವು ಮನಸ್ಸಿಗೆ ಅಧೀನರಾಗಬೇಡಿ, ಅದು ಪರಾಧೀನ. ನಿಮ್ಮ ಅಧೀನ ಇಟ್ಕೊಳ್ಳಿ, ನಿಮ್ಮ ಪ್ರಜ್ಞೆ, ನಿಮ್ಮ ಅರಿವಿನ ಅಧೀನದಲ್ಲಿ ಇಟ್ಕೊಳ್ಳಿ. ಮನಸ್ಸನ್ನ ನಿಮ್ಮ ಅಧೀನದಲ್ಲಿ ಇಟ್ಕೊಳ್ಳಿ. ಮನಸ್ಸನ್ನ ಯಾವಾಗ ಅಧೀನ ಇಟ್ಕೊಂಡು ಅದಕ್ಕೆ ಒಳ್ಳೆ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀರೋ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ನೀವು ಸಹ ಶಾಂತಿ ಜೀವನ ನಡೆಸ್ತೀರಾ. ಅದರಿಂದ ಮನಸ್ಸನ್ನ ಕಠೋರ ಮಾಡ್ಕೊಳ್ಬೇಡಿ. ಎಂತ ಸಂದರ್ಭ ಬಂದು ಸಹ ಸಾವಧಾನದಿಂದ ಕೆಲಸ ಮಾಡುವಂತ ಮನಸ್ಸನ್ನ ವಶಕ್ಕೆ ಇಟ್ಕೊಳ್ಳಿ. ಇಲ್ಲಿ ಹೇಳ್ತಾರೆ ಮನ್ ಮಾಡಿ ಅಚ್ಚಾ ಹೈ, ಮನಸ್ಸನ್ನು ಒಡೆಯೋದೇ ಒಳ್ಳೆಯದು. ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಒಬ್ಬ ವ್ಯಕ್ತಿ ರೂಪಾಯಿ ಕೊಟ್ಬಿಟ್ಟಿರ್ತಾನೆ ಸಾಲ, ಒಂದು ತಿಂಗಳಾದ್ಮೇಲೆ ಕೊಡಪ್ಪ. ಅವನಿಗೆ ಆ 100 ರೂಪಾಯಿನ ಹೆಚ್ಚಾಗಿ ಸಂಪಾದನೆ ಆಗೋಯ್ತು ಆ ವ್ಯಕ್ತಿಗೆ. ಮನೆಯಲ್ಲಿದ್ದ ಕೊಡಕ್ಕಿಲ್ಲ ಆ ವ್ಯಕ್ತಿ, ಗೊತ್ತು ಅವನು ದುಡ್ಡು ಕೊಡಕ್ಕೆ ಮನ್ಸಿಲ್ಲ ಅಂತ, ವಾಪಸ್ ಕೊಡಕ್ಕೆ ಮನ್ಸಿಲ್ಲ. ಅವನು ಹೇಳ್ತಾನೆ, ನೋಡಪ್ಪ 100 ಈರುಳ್ಳಿ ತಿನ್ಬಿಡು,
100 ರೂಪಾಯಿ ಬಿಟ್ಬಿಡ್ತೀನಿ ಇರಲಿ ತಾನೇ ತಿನ್ನ ಅಂತೇಳಿ ಒಂದು ತಿನ್ನಕ್ಕೆ ಎಷ್ಟು ತಿನ್ಬೋದು? ಒಂದು 4, 5, 6, 7 ಆಗೋದಿಲ್ಲ, ಆಗ್ತಾ ಇಲ್ಲ ಸೇಟು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಆಯ್ತು ಬಿಡಪ್ಪ 100 ಮೆಣಸಿನ್ಕಾಯಿ ಬಿಟ್ಬಿಡ್ತೀನಿ, 100 ನೋಡಿ ಅವನು ವಾಪಸ್ ಸರೋಗಿತ್ತು. ಎಷ್ಟು ಆಯ್ತು ಮೆಣಸಿನ್ಕಾಯಿ, ಆ ಕಡೆ ಮೆಣಸಿನ್ಕಾಯಿಗಳು ಖಾರ ಅನ್ಸುತ್ತೆ, ದಕ್ಷಿಣದ ಕಡೆನೆ ಖಾರ ಜಾಸ್ತಿ, ಆ ಕಡೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ. ಆಗೇನ್ ಮಾಡ್ತೇನೆ ತಿನ್ನಕ್ಕೆ ಶುರು, ಸ್ವಲ್ಪ ಕೈ ತಿಂದ ತಕ್ಷಣ ಆಗೋದಿಲ್ಲ. ಆಗ ಅವಾಗ ಅನ್ಕೊಳ್ತಾನೆ ನಾನು ರೂಪಾಯಿ ವಾಪಸ್ ಕೊಟ್ಬಿಟ್ಟಿದ್ದಾಗಿತ್ತು. ಯಾಕೆ ಕಷ್ಟ, 100 ರೂಪಾಯಿ ಕೊಟ್ಟಿದ್ರೆ ತಿನ್ನೋ ಅವಶ್ಯಕತೆನೇ ಬರಲಿಲ್ಲ. ರೀತಿಯಾಗಿ ಮನಸ್ಸೇನ್ ಮಾಡುತ್ತೆ, ವಿಷಯಗಳ ಕಡೆ ಓಡ್ತಾ ಇರುತ್ತೆ. ಮನಸ್ಸಿಗೆ ಹೊಡೆದಿದ್ದು ಅವಾಗ ಅವನ ಮನಸ್ಸಿಗೆ ಅನ್ನಿಸ್ತದೆ ವಿಷಯಗಳ ಕಡೆ ಓಡ್ತಾ ಇದೆ, ಅದನ್ನ ನಾವು ಗಮನಿಸ್ತಾ ಇಲ್ಲ, ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇಲ್ಲ. ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ನಾವು ಕೇಳಿರೋ ಮಟ್ಟಿಗೆ ಹೃದಯಗಳು ಅವು ಮದ್ಯಪಾನ ರೆಡಿಯಾಗಿ ಇಟ್ಕೊಂಡಿರ್ತಾರೆ, ಅವು ಸಿಗಲ್ಲ ಹಂಗೋಗ್ತಾ ಇರ್ತವೆ, ಕಂಟ್ರೋಲ್ಗೆ ಸಿಗಲ್ಲ ಹಂಗೋಗ್ತಾ ಇರ್ತಾವಂತೆ. ಆ ರೀತಿ ಮನಸ್ಸಿಗೆ ನಾವು ಸಿಗದೆ ಮನಸ್ಸು ಓಡ್ತಾ ಇದೆ. ನಮ್ಮ ಮನಸ್ಸು ಕಡೆ ವಿಷಯ ಭೋಗದ ಕಡೆ, ಪಂಚ ವಿಷಯಗಳ ಕಡೆ, ಶಬ್ದ, ಸ್ಪರ್ಶ, ರಸ, ಗಂಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ನೆನ್ನೆ ಹೇಳಿದ್ವಿ, ಜೀವನದ ಯಾತ್ರೆಯಲ್ಲಿ ಮನುಷ್ಯನಿಗೆ ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಊಟ ಬೇಕು, ವಸತಿ ಬೇಕು, ನೀರು ಬೇಕು, ಜೀವನಾವಶ್ಯ ವಸ್ತುಗಳು ಜ್ಞಾನಿಗೂ ಬೇಕು ಅಜ್ಞಾನಿಗೂ ಬೇಕು. ಅದೇ ರೀತಿ ಜೀವನದ ಯಾತ್ರೆಯಲ್ಲಿ ಜ್ಞಾನಿಗೆ ಸನ್ಮಾನನೂ ಆಗುತ್ತೆ, ಅವಮಾನನೂ ಆಗುತ್ತೆ. ಸನ್ಮಾನನೂ ಮಾಡ್ತಾರೆ, ಅವಮಾನ ಮಾಡೋರು ಪ್ರಪಂಚದಲ್ಲಿ. ಯಾರು ಎತ್ಕೊಂಡು ತಲೆ ಮೇಲೆ ಕುಳಿಸಲ್ಲ ಜ್ಞಾನಿನ, ಕೆಳಗಿಳಿಸ ಕಾಯ್ತಾ ಇರ್ತಾರೆ, ಮದ್ಯಕ್ಕೂ ಕಾಯ್ತಾ ಇರ್ತಾರೆ. ಈ ರೀತಿಯಾಗಿ ಏನಿಲ್ಲ, ಪ್ರಪಂಚದಲ್ಲಿ ಮನುಷ್ಯರು ಇರ್ತಾರೆ. 10 ಜನ ನಿನ್ನ ಒಳ್ಳೆಯವರು ಅಂತ ಇಬ್ಬರಾದ್ರೂ ಇರ್ತಾರೆ, ಇಬ್ಬರಾದ್ರೂ ಇದ್ದೇ ಇರ್ತಾರೆ, ಹಿಂದೆ ಇದ್ದೇ ಇರ್ತಾರೆ, ತೊಂದರೆಗಳು ಕೊಡ್ತಾರೆ. ನೋಡಿ, ಜೀವನ ಯಾತ್ರೆಯಲ್ಲಿ ಎಲ್ಲ ಇದ್ದೇ ಬರುತ್ತೆ, ಸನ್ಮಾನ ಬರುತ್ತೆ, ಅವಮಾನ ಬರುತ್ತೆ, ಎಲ್ರಿಗೂ ಸಹಜ, ಎಲ್ರಿಗೂ ಸಹಜ. ಜ್ಞಾನಿ ಆಗ್ಲಿ ಅಜ್ಞಾನಿ ಆಗ್ಲಿ ಅದನ್ನ ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಎಲ್ರಿಗೂ ಆಗ್ಬಿಟ್ಟಿದೆ ಇದಾಗಲೇ. ಈ ವಯಸ್ಸಿಗೆ ಸಹ ಅನುಭವ ಆಗಿದೆ. ಯಾರೋ ಒಬ್ಬೊಬ್ಬರಿಗೆ ಪುಣ್ಯಾತ್ಮರಿಗೆ ಅನುಭವ ಆಗಿಲ್ಲ, ಸದಾಶಿವಪ್ಪನವ್ರಿಗಂತವ್ರಿಗೆ ಅಲ್ವರಾ? ಸನ್ಮಾನ ಎಲ್ಲರಿಗೂ ಇರುತ್ತೆ. ಯಾರೋ ಒಬ್ಬರಿಗೆ ಇದ್ರ ಸಂಘ ಅದೇ ಆಗ್ಲೇ ಆಗ್ತಾ ಇದ್ವಿ. ಸಾಹೇಬ್ರನ್ನೇನು ಬಿಟ್ಟಿಲ್ಲ ಅವರು ಜನಗಳು, ಅಷ್ಟು ಜ್ಞಾನಿಗಳಾಗಿ ಸಹ ತೆಗಡಿ ವಿಚಾರಗಳು. ರಾಮನ ಕಾಲದಲ್ಲೂ ರಾವಣ ಇದ್ದ. ಈಗ ಎಲ್ಲ ಜೀವನದ ಪ್ರತಿಯೊಬ್ಬರಿಗೂ ಆ ಸನ್ಮಾನ ಉಂಟು, ಅವಮಾನ ಉಂಟು. ಎಲ್ರಿಗೂ ಅದು ಅನುಭವ ಆಗ್ತಾ ಇರುತ್ತೆ. ಆಗದೆ ಇದ್ರೆ ಮುಂದೆ ಆದ್ರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ, ಹೇಳಲಿಕ್ಕೆ ಆಗಲ್ಲ. ಅಜಾತ ಶತ್ರು ಸಾಮಾನ್ಯವಾಗಿ ಒಬ್ರು 100 ಇರ್ಲಿ, ಅವ್ರು ಪುಣ್ಯಾತ್ಮರು ಅಂತವ್ರು ಇರ್ತಾರೆ, ಅಂತವ್ರು ಸಹ ಇರ್ತಾರೆ ಜಗತ್ತಿನಲ್ಲಿ, ಇಲ್ಲದೆ ಇರೋದಿಲ್ಲ. ಅವರು ಕಾಣಿಸ್ಕೊಳೋದಿಲ್ಲ, ಅವರು ಕಣ್ಣಿಗೆ ಕಾಣಿಸ್ಕೊಳೋದಿಲ್ಲ. ಅದೇ ಹೇಳ್ತಾರೆ, ತಾವು ಹೇಳ್ತೀರ ಮನಸ್ಸನ್ನ ಹತೋಟಿಯಲ್ಲಿ ಇದು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಕೆ ಅಂತ ಹೇಳ್ತೇವೆ. ನಾವು ಒಂದಷ್ಟು ಜನ ಪ್ರಯತ್ನ ಮಾಡ್ತಾರೆ ಇಟ್ಕೊಳ್ಳೋದಕ್ಕೆ.
ಒಂದು ಸಮಾಜ ಅದಕ್ಕೆ ಒಪ್ಪಲ್ಲ. ಅವಾಗ ನಾವು ಅದರಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಳೋದಾಗ ನಮಗೆ ಸಮಾಜ ಸ್ವಲ್ಪ ಏರುಪೇರು ಅವಮಾನ ಆಗುತ್ತೆ. ಉದಾಹರಣೆಗೆ ಹೆಂಗಂದ್ರೆ ನನಗೆ ಇವಾಗೇನೋ ಲೈಸೆನ್ಸ್ ಬೇಕು ಅನ್ಕೊಂಡ್ರೆ ಅವಾಗ ಹೇಳ್ತಾರೆ ಒಂದು 2 ದಿವಸ ಬಾರ ಕರ್ಕೊಂಡು ಹೋಗಿ ಏನೋ ಅಂತ. ಸರಿ ಕರ್ಕೊಂಡು ಹೋದ್ಮೇಲೆ ನೀನು ಕುಡಿಯಿಲ್ಲ ಕುಡಿಯಲ್ಲ ಅಂತಾರೆ. ಅವಾಗ ಎಲ್ಲಿ ನಾವು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಅದಕ್ಕೆ ಅಂತ ನಾನು ಜನಗಳು ಬೇಡ, ಒಂದ್ ನಿಮಿಷ ನಾನು ಬೇಡ ಅಂದ್ರೆ ಲೈಸೆನ್ಸ್ ಬರಲ್ಲ. ಪೂರ್ತಿ ನಾವು ಅದಕ್ಕೆ ಅಂತ ಜನಗಳು ಅವ್ರನ್ನ ಬಿಟ್ಬಿಡಿ, ದುಡ್ಡು ಕೊಟ್ಬಿಟ್ಟು ನೀವು ಬಾ ಅಂತಾರೆ. ನೋಡಪ್ಪ, ನನಗೆ ಅಭ್ಯಾಸ ಇಲ್ಲ, ನಾನು ಅವ್ರನ್ನ ಕಳಿಸ್ತೀನಿ. ತಪ್ಪಿಸ್ಕೊಬೋದು, ಕಾರಣ ಹೇಳಿ ತಪ್ಪಿಸ್ಕೊಳ್ಬೋದು. ಅವರು ಬುದ್ಧಿವಂತ ನಿನ್ನೊಬ್ಬನೇನೇನು ಒಳ್ಳೆಯವನ ಕೆಟ್ಟವನ ಅಂತ ನಿನ್ಗೆ ಲೈಸೆನ್ಸ್ ನೋಡಪ್ಪ, ನಮಗೆ ಕೆಲಸ ವಿಚಾರ ಏನು ಕೊಡಿ, ಮಾಡ್ಕೊಡೋರು ಇದ್ದಾರೆ. 100 ಕೇಳೋ ಕಡೆ 500 ಕೊಡಿ, ನಾನು ಬರಲ್ಲಪ್ಪ ತಗೋ 500 ರೂಪಾಯಿ, ನನ್ಗೆ ಇಷ್ಟ ಇಲ್ಲ, ಒಪ್ಪೋರು ಯಾಕಿಲ್ಲ? ಅಲ್ಲ ಕೇಳಿ, ಅವನು ಕವಲ ಭುವನು ಕವಲ ಕಷ್ಟ ಅದೇನಮ್ಮ, ಯಾವ್ದನ ಒಂದು ಬಿಡ್ಬೇಕು. ಹಾಗೇನ್ ಮಾಡ್ಬೇಕು ನೀವು? 100 ಕೇಳ್ತಾವನೆ ಬಾ ಅಂತಾವನೆ, ನೋಡಪ್ಪ 100 ರೂಪಾಯಿ ಕೊಡ್ತೀನಿ, ನನ್ನ ಪ್ರವಾಸಕ್ಕೆ ಮಾಡಬೇಡ, ಬೇಡ, ನನಗೆ ಕೆಲಸ ಮಾಡ್ಕೊಡು. ಅವಾಗೇನ್ ಮಾಡ್ತಾನೆ ಅವನು, ಹೋಗಿ ಮಾಡ್ಕೊಡ್ತಾನೆ. ಬಿಡ, ನನಗೆ ಬಂದಷ್ಟು ಬರಲಿ ಅಂತವ್ರು ಇದಾರಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ಶಾಸ್ತ್ರ ಬೇಡ, ಒಳ್ಳೇದು. ಅದಕ್ಕೆ ಒಂದಷ್ಟು ಜನ ನೀಗೆ ಹೈಫೈ ಆಗ್ಬಿಟ್ಟಿದ್ಯಾ, ಮೈಂಡ್ ಸ್ವಲ್ಪ ಇದಾಗಿದ್ಯಾ ಅಂತ ಇದನ್ನ ಸಾವಿರಾರು ಹೇಳ್ತೀರಾ, ಇಲ್ಲಿ ಬಂದಾಗಿಂದ ಹೇಳ್ತಾನೆ. ಅಲ್ಲಿಗೆ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಜಗತ್ತಿಗೆ ಪರಿವರ್ತನೆಗೆ ಎಲ್ಲಿದ್ದೀರಿ ಹೇಳಿದ್ದೀನಿ. ನನಗಲ್ಲ, ಒಂದಷ್ಟು ಜನ ಪ್ರಯತ್ನ ಮಾಡ್ತಾರೆ ಪಾಪ, ಅವ್ರಿಲ್ಲ ಅಂತ ಹೇಳಿ ಸಮಾಜದಲ್ಲಿ. ಇದಕ್ಕೋಸ್ಕರ ಸ್ವಲ್ಪ ಹಿಂದೇಟು ಹಾಕಿ ಇಂದ್ರಿಯಗಳಿಗೆ ಹೊಸ ಆಗೋ ಮನಸ್ಸಿಗೆ ಕಲ್ಯಾಣ ಆಗ್ಬೇಕು, ಅವ್ರಿಗೆ ಕಲ್ಯಾಣ ಆಗ್ಬೇಕು, ನನಗೂ ಆಗ್ಬೇಕು, ಸಮಾಜಕ್ಕೂ ಇಲ್ಲಿಗೆ ಬಂದ್ರೆ ಆಗತ್ತೆ, ಇಲ್ಲಿ ಆಗತ್ತೆ. ಎಲ್ಲೋ ಇಟ್ಕೊಂಡು ಏನೋ ಮಾಡ್ಕೊಂಡು ಕಲ್ಯಾಣ ಬಯಸಿದ್ರೆ ಆಗೋದಿಲ್ಲ ಅಲ್ವಾ ಸ್ವಾಮಿ? ಅಲ್ವರ ಬಾರ್ನಲ್ಲೋ ಕುತ್ಕೊಂಡು ನಿನ್ಗೆ ಕಲ್ಯಾಣ ಆಗ್ಬೇಕು ಅಂದ್ರೆ ಆಗತ್ತಾ? ಆಗೋದಿಲ್ಲ. ಅದಕ್ಕೆ ಬೇರೆ ಜಾಗ ಇದೆ, ಅದನ್ನ ಬಿಟ್ಟು ಅವರೆಲ್ಲರೂ ಬಂದ್ರೆ ಆಗುತ್ತೆ ಅಲ್ಲ. ಆದ್ರೆ ಪಡೆಯಕ್ಕೆ, ಇದನ್ನ ತಿಳ್ಕೊಳ್ಳಕ್ಕೆ ಅವರು ಸಂಸ್ಕಾರ ಮಾಡಿಲ್ಲ, ಪುಣ್ಯ ಇಲ್ಲ, ಅಷ್ಟು ನಾವು ವಿಚಾರ ಮಾಡ್ಕೊಳ್ಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರೆ, ಗರ್ಭವಾಸದಲ್ಲಿದ್ದಾಗ ಅವನು ಪ್ರೇಯರ್ ಮಾಡ್ತಾನೆ, ಭಕ್ತಿ ಮಾಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ, ನಾನು ಮತ್ತೆ ಇನ್ನು ಬಾರದೆ ಇರಾಗೆ ನಾನೇ ಕೊಡ್ತೀನಿ ಅಂತ. ಆದ್ರೆ ಇಲ್ಲಿ ಬಂದು ಮರ್ತ ಅದನ್ನ ನಾವು ಎಚ್ಚರಿಕೆ ಕೊಡ್ತಾ ಇರ್ಬೇಕಾದ್ರೂ ನೀವು ಮಾಡ್ಲಿಲ್ಲ ಅಂತ ಅಂದ್ರೆ ನೀನ್ ಮಾಡೇ ಅವ್ರ ಹಣೆ ಬರ, ಏನು ಮಾಡ್ಲಿಕ್ಕಾಗದಿಲ್ಲ. ಗುರು ಪ್ರೇರಣೆ ಕೊಡ್ತಾನೆ, ಸೂಚನೆ ಕೊಡ್ತಾನೆ, ಮಾರ್ಗದರ್ಶಕ. ಅವನದು ಅನುಗ್ರಹ ಬೇಕೇ ಬೇಕು, ಅವನ ಅನುಗ್ರಹ ಬೇಕೇ ಬೇಕು. ಅವನ ಅನುಗ್ರಹ ಇಲ್ಲದೆ ಇದ್ರೆ ಯಾವುದೂ ಲಭಿಸೋದಿಲ್ಲ, ಸಾಮಾನ್ಯವಾದ ವಿದ್ಯೆ ಲಭಿಸೋದಿಲ್ಲ ಗುರು ಕೊಡದೆ ಇದ್ರೆ ಅಲ್ವ. ನಡಿಗೆ ಕಲಿಸೋದು ಯಾರು? ತಾಯಿ, ಗುರು. ಪ್ರಾರಂಭದಲ್ಲಿ ಕೈನ ಇಟ್ಟು ಕೈ ಬೆರಳಿ ನಡೆಸ್ತಾರೆ ಅಲ್ವ. ಆಮೇಲೆ ಗೋಡೆ ಸಹಾಯ ಕೊಡ್ತಾಳೆ ನೋಡು, ಏನೋ ಒಂದು ಇನ್ಸ್ಟ್ರೂಮೆಂಟ್ ಸಾಧನ ಕೊಡ್ತಾರೆ ಅಲ್ವಾ. ಇದನ್ನ ಹಿಡ್ಕೊಂಡು ಹೋಗು ಅಂತ ಏನೆಲ್ಲ ಯುಕ್ತಿ ಉಪಾಯದಿಂದ ನಡೆಯ ತಾಯಿ ಅಲ್ವಾ. ಹಾಗೆ ಕಲ್ಯಾಣ ಆಗ್ಬೇಕಾದ್ರೆ ಇಂಥ ಸ್ಥಳಗಳಿಗೆ ಬರಬೇಕು, ಇಂಥ ಸ್ಥಳಗಳಿಗೆ ಬರಬೇಕು. ಇನ್ನು ಜ್ಯೋತಿಷ್ಯ ವಿಚಾರ, ಮದುವೆ ವಿಚಾರ, ಆ ವಿಚಾರ, ಮನೆ ವಿಚಾರ ನೀವು ಕೇಳಿ, ಯಾರು ಬೇಡ, ತಪ್ಪು ತಿಳಿತಾರೆ ಜನಗಳು. ಆದರೆ ನಾವಿಲ್ಲಿ ವಿಚಾರ ಮಾಡ್ಬೇಕಾಗಿರೋದಿಷ್ಟೇ. ನೋಡಪ್ಪ, ನಿನ್ಗೆ 100 ವರ್ಷ ಆಯುಷ್ ಅಂದ್ರೆ ನಂಬಕ್ ಹೋಗ್ಬೇಡ, ಯಾವೇ ಜ್ಯೋತಿಷ್ಯ ಹೇಳಿದ್ರು. 100 ವರ್ಷ ಆಯುಷ್ ಬಿಡು, 100 ವರ್ಷ ಆಯುಷ್ ನನಗೆ, ಇನ್ನೊಂದು 10 ವರ್ಷ ಆಮೇಲೆ ಸತ್ಸಂಗಕ್ಕೆ ಹೋಗೋಣ ಅಂತೀಯ. ಅಲ್ಲ ಹೇಳಿದ್ರೆ, ಈ ರೀತಿ ಹೇಳಿದ್ರೆ ಅರ್ಥ ಆಯ್ತಾ? ಏನಾದ್ರು ಕಷ್ಟ ಹೇಳಿದ್ರೆ ಮಾಡಿ ಹೇಳ್ತಾರೆ, ಅರ್ಥ ಆಯ್ತಾ? ಅದು ಇದೆ, ಬಿದ್ದು ಅದನ್ನ ಅಂತಾರೆ. ನಾವು ಅದರಿಂದ ಏನ್ ಮಾಡ್ಬೇಕು, ನಾವು ಸತ್ಸಂಗ ಮಾಡೋದಕ್ಕೆ ಮುಹೂರ್ತನ ನೋಡಬಾರ್ದು, ಸೂಕ್ಷ್ಮ. ನೀವು ಬೇರೆ ವಿಚಾರಕ್ಕೆ ಏನೋ ಮುಂಜಿನೋ ಮತ್ತೊಂದಕ್ಕೋ ನೋಡ್ತಾ ಅದು ಬೇಡ. ಸಾಮಾಜಿಕವಾಗಿ ವ್ಯವಹಾರ ಬಂದಿದೆ,
ಸತ್ಸಂಗಕ್ಕೆ ಬರೋದಕ್ಕೆ ಮಾತ್ರ ಮುಹೂರ್ತ ನೋಡಬೇಡಿ. ಬರ್ತಾ ಬರ್ತಾ ಬೆಕ್ಕಡ್ಡ ಬಂದ್ಬಿಡ್ತು, ಏನೂ ಆಗೋದಿಲ್ಲ, ಬಂದ್ಬಿಡಿ. ಸತ್ಸಂಗ ಗುರುಗಳ ದರ್ಶನಕ್ಕೆ ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಏನೋ ಹಿಂದಿನಿಂದ ವಾಡಿಕೆ ಬಂದಿದೆ, ಅದು ಅಷ್ಟೇ, ಅದಷ್ಟೇ. ಅದ್ರ ಪಾಡಿಗೆ ಅದು ಬಿಟ್ಬಿಡೋಣ ನಾವು, ಅದ್ರ ಪಾಡಿಗೆ ಅದನ್ನ ಬಿಟ್ಟು ಇವೆಲ್ಲ ಸಾಮಾಜಿಕವಾಗಿ ನಾವು ಮಾಡ್ತೀವಿ. ಅಲ್ಲಿ ಇಲ್ಲಿ ಓದ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಯಾರೋ ಹೇಳ್ತಾರೆ, ಹೋಗಿ ಪರಿಚಯ ಮಾಡ್ಕೊಡ್ತೀವಿ. ಪುರೋಹಿತ್, ನಮ್ಗೆ ಒಳ್ಳೆ ಪುರೋಹಿತರು ಪರಿಚಯ ಮಾಡ್ಕೊಡಪ್ಪ, ನನ್ಗೆ ಯಾರು ಇಲ್ಲ, ಹೋಗ್ತಾರೆ ಅವ್ರೆ, ಹೋಗಿ. ಇವಾಗ ಕರ್ಕೊಳ್ತಾ ಇದೀವಿ, ಇವಾಗ ನಂಬರ್ ಕೊಡ್ತೀವಿ, ಕಳಿಸ್ತೀವಿ. ಅಲ್ಲ ಸಾಮಾಜಿಕ. ಆ ಸತ್ಸಂಗಕ್ಕೆ ಗುರುಪೂಜೆಗೆ ಬರಬೇಕಾದ್ರೆ ನೀವು ಯಾವುದೇ ಮುಹೂರ್ತ ನೋಡೋಂಗಿಲ್ಲ, ಯಾವುದೇ ಶಕುನಗಳನ್ನು ನೋಡೋಂಗಿಲ್ಲ. ಧೈರ್ಯವಾಗಿ ಬನ್ನಿ. ಯಾಕಂದ್ರೆ ಆ ಸಮಯ ತಪ್ಪೆ ಗುರುಗಳು ಸಿಗ್ತಾರೋ ಇಲ್ಲೋ. ಒಂದು ಉದಾಹರಣೆ, ಹನುಮಾನ್ ಸಾಹೇಬ್ ಆನೇಕಲ್ನಲ್ಲಿ ಆಶ್ರಮ ಕಟ್ಟಿದ್ರು. ಅಲ್ಲಿ ಇನ್ನ ಚೌಡಣ್ಣ ಅಂತ 95 ವರ್ಷ ಹೇಳಿದ್ರು. ಒಬ್ಬ ವ್ಯಕ್ತಿ ದೀಕ್ಷೆ ಅಂತ ಕೇಳ್ದ, ದೀಕ್ಷೆ ಅಂತ ಬಲವಂತ ಮಾಡ್ದ. ಬಲವಂತ ಆಯ್ತಪ್ಪ, ಮುಂದಿನ ವಾರ ಕೊಡ್ತೀನಿ ಅಂತ. ಮುಂದಿನ ವಾರ ಕೊಡ್ತೀನಿ. ಈ ವಾರ ಓಪನ್ ಆಗಿದೆ, ಮುಂದಿನ ಅವನಿಗೆ ದೀಕ್ಷೆ ಕೊಡ್ಬೇಕು. ದೀಕ್ಷೆ ಕೊಡೋದಿಕ್ಕೆ ಹೋಗ್ಬೇಕು. ನೋಡಿ, ಅವನು ಪಾಪ ಕರ್ಮನ ಏನೋ, ಇವ್ರ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಹೊರಟೋಗ್ಬಿಟ್ರು. ಯಾಕೆ ಹೇಳ್ತೀನಿ ಅಂದ್ರೆ, ಸಿಕ್ತೋದಕ್ಕೆ ಗುರುಗಳನ್ನ ನೋಡ್ಬೇಕಾದಾಗ, ಸಂತರನ್ನು ನೋಡ್ಬೇಕಾದಾಗ, ಸತ್ಸಂಗಕ್ಕೆ ಬರ್ಬೇಕಾದ್ರೆ ನೀವು ಯಾವುದೇ ಶಕುನಗಳನ್ನ ನೋಡಬೇಡಿ ಅಷ್ಟೇ. ನಿನಗೆ ಐತೆ ಅಂದಾಗ ನೀವು ಬಿಡು, ಇನ್ನೊಂದು 10 ವರ್ಷ ಆಯ್ತು, ಅದನ್ನು ನಂಬಬೇಡಿ. ಯಾಕೆ ಕ್ಷಣಾರ್ಧದಲ್ಲಿ ಹೋಗ್ತಾ ಇದ್ದಾರೆ, ಕ್ಷಣದಲ್ಲಿ ಹೋಗ್ತಾ ಇದೆ, ಕಣ್ಣು ಹೋಗ್ತಾ ಇದ್ದಾರೆ. ಇನ್ನೆಲ್ಲ ನಾವು ತೆಗೆದುಕೊಳ್ಬೇಕು, ಎಚ್ಚರಿಕೆ ಇಲ್ಲ. ಹೇಳಿ. ಮೂಢನಂಬಿಕೆ ಸಮಾಜದಲ್ಲಿ ನಿಮ್ಮಂತ ಗುರುಗಳಿಂದ ಒಂದಷ್ಟು ನೋಡಿ ಇಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಸಮಾಜದಲ್ಲಿ ಹೋಗ್ಲಿ ಅಂತ ಈ ಪ್ರಶ್ನೆ. ಒಳ್ಳೇದು ಸ್ವಾಮಿ, ಒಳ್ಳೇದು. ನಮ್ಗೇನು ಇಲ್ಲ. ಸತ್ಸಂಗನೇ ಕಾಲ ಇದು ನಡೀತದೆ. ಪ್ರಶ್ನೆ ಹಂಗೆ ನಂಬಿಕೆಗಳು ಇರ್ಬೇಕು. ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ಬೆಕ್ಕಡ್ಡ ಬಂತು, ಇವೆಲ್ಲ ಮೂಢನಂಬಿಕೆ. ಯಾಕೆ ಬಂದು ಸತ್ತು ಮಲಗಿರ್ತಾನೆ ಮನುಷ್ಯ, ಬಂದು ಈಗ ಅರ್ಧ ಗಂಟೆ ರಾವ್ ಕಾಲದಾಗ ಎತ್ಬೇಡ್ರಿ, ರಾವ್ ಕಾಲ ಬಿಟ್ಟು ಬೇರೆ ಎತ್ತಿದ್ರೆ ಇಲ್ಲ. ರಾವ್ ಕಾಲದಲ್ಲಿ, ಯಮಗಂಡ ಕಾಲದಲ್ಲಿ ಇಡೀ ಪಾಲನೆ ಮಾಡಿಬಿಟ್ರೆ ಹೇಳಿದ ವಿಚಾರ ಅವಿಲಾಸ್ ಸಾಹೇಬ್ ಹೇಳಿದ್ರು. ಇವಾಗ ಇಂಥ ದಿಕ್ಕಕ್ಕೆ ಪ್ರಯಾಣ ಮಾಡಬಾರ್ದು ಅಂತ ಇರುತ್ತೆ. ನಾವು ಅದೇ ಊರಿಗೆ ಹೋಗ್ಬೇಕು, ಆ ಟ್ರೈನ್ ಅದೇ ದಿಕ್ಕಿನಲ್ಲೇ ಹೋಗೋದು. ಏನು ಮಾಡ್ತೀರಾ? ಎಮರ್ಜೆನ್ಸಿ ನಾನು ಹೋಗ್ಲೇಬೇಕು, ಕೆಲಸ ಕಾರ್ಯದ ಮೇಲೆ. ಕೆಲಸ ಕಾರ್ಯ ಮುಖ್ಯ ಅನ್ನೋ ದಿಕ್ಕು. ಅವಿಲಾಸ್ ಸಾಹೇಬ್ ಕೆಲಸ ಕಾರ್ಯ ಮುಖ್ಯ ಅನ್ನೋ ನಿಮಗೆ ಇಂಪಾರ್ಟೆಂಟ್. ನೀವು ಹೋಗ್ಲೇಬೇಕು ಸರ್, ಅದು ಸರ್ಕಾರಿ ಕೆಲಸ, ನೀವು ಕೆಲಸದಲ್ಲಿ ಇದ್ದೀರಾ, ಅದು ಮಾಡ್ಕೊಂಡು ಬರೋ ವಿಷಯ ನೋಡ್ತೀಯ. ಇಂಥ ದಿಕ್ಕಕ್ಕೆ ಪ್ರಯಾಣ ಮಾಡಲ್ಲ, ಅದು ಇರುತ್ತೆ. ಆ ಟ್ರೈನ್ ಅದೇ ಹೋಗೋದು. ಅವಾಗ ಏನು ಮಾಡ್ತೀರಾ? ಬಿಟ್ಬಿಡ್ತೀರಾ? ಕರ್ತವ್ಯ ಏನಿದೆ, ಆ ಕರ್ತವ್ಯದ ಕಡೆ ಗಮನ ಕೊಡಿ. ಅದೇ ರೀತಿ ನಮ್ಮ ಕರ್ತವ್ಯ ಬಿಡುಗಡೆ ಮಾಡ್ಕೊಳ್ಬೇಕು ಅನ್ನೋ ಕರ್ತವ್ಯ. ನಾವು ಏನೋ ಈ ಭವಬಂಧನದಿಂದ ಬಿಡುಗಡೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ಏನೇ ಅಪಶಕನಗಳು ಬಂದರೂ ನೀವು ನಿಲ್ಲೋದು ಬೇಡ, ಬಂದ್ಬಿಡಿ. ಏನೂ ಆಗೋದಿಲ್ಲ. ಸತ್ಸಂಗ ಕೇಳಿ. ಹೋಗ್ಲೇಬೇಕು ಅಂದಿದ್ರೆ ಹೇಳಲಿಕ್ಕಾಗೋದಿಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ. ಹೋಗ್ಬಿಡು. ಹೇಳಲಿಲ್ಲ, ಅವನು ದೀಕ್ಷೆ ಕೊಡೋ ಅವ್ನು ದೀಕ್ಷೆನೇ ತಗೊಳ್ಳಿಲ್ಲ, ಇವರೇ ಹೊರಟು. ಅಲ್ಲಿಗೆ ನಮ್ಗೆ ಅಷ್ಟೇ ಇರೋದು ಪ್ರಾಪ್ತಿ ಅನ್ಕೊಳ್ಳೋದು. ನಮ್ಗೆ ಅಷ್ಟೇ ಪ್ರಾಪ್ತಿ. ಜನರಲ್ ನಾಲೆಜ್ ಇದ್ದಂಗೆ. ಹೌದಾ? ನೀವು ಹೇಳೋದು ದಿಕ್ಕು ಇಂಪಾರ್ಟೆಂಟ್, ಲಕ್ಷ್ಯ ಇಂಪಾರ್ಟೆಂಟ್, ದಿಕ್ಕು ಇಂಪಾರ್ಟೆಂಟ್ ಅಲ್ಲ. ಅದನ್ನ ಇವರೆಲ್ಲ ಹೇಳೋದು ಲಕ್ಷ್ಯ
ಅದಕ್ಕಿಂತ ಈ ರೀತಿ ಕತೆ ಮೂಲಕ ಎಚ್ಚರಿಕೆ ಕೊಟ್ಟು ನನಗೆ 100 ರೂಪಾಯಿ ಕೊಟ್ಬಿಟ್ಟಿದ್ರೆ ಕಷ್ಟ ಆಯ್ತು, ಮೆಣಸಿನ್ಕಾಯಿ ತಿನ್ನೋದು ತಪ್ಪಾಯ್ತು, ಈರುಳ್ಳಿ ತಿನ್ನೋದು ತಪ್ಪಾಯ್ತು. ಅಲ್ಲ, ಮನುಷ್ಯ ಏನ್ ಮಾಡ್ತಾನೆ, ಈ ರೀತಿ ಭೋಗದ ವಿಚಾರಗಳಿಗೆ ಆಸೆ ಪಟ್ಟು ಅದರಿಂದ ಓಡ್ತಾ ಇದೆ. ವಿಷಯಗಳು ಇದೆ ಕ್ಷಣಕ್ಕೂ ಅಲ್ಲಲ್ಲಿ ನಮ್ಗೆ ಹೊಡೆತಗಳನ್ನ ಕೊಡ್ತಾ ಇದೆ, ಅಂದ್ರೆ ತೊಂದರೆ ಕೊಡ್ತಾ ಇದೆ. ನಾವು ನಮ್ಮ ಸ್ವರೂಪವನ್ನ ತಿಳಿಯಲು ಅಡಚಣೆ ಮಾಡ್ತಾ ಇದೆ. ಇಲ್ಲಿವರೆಗೂ ವಿಚಾರ ಮಾಡಬೇಕು, ಸ್ವರೂಪವನ್ನ ತಿಳಿಯಲು ಅಡಚಣೆ ಮಾಡ್ತಾ ಇದೆ. ಬರ್ತಾ ಇದ್ವಿ ಸತ್ಸಂಗಕ್ಕೆ, ಯಾರೋ ಸ್ನೇಹಿತ ಸಿಕ್ಬಿಟ್ಟ, ಕಾಫಿ ಕುಡಿಯೋಣ ಬಾರೋ, ತಿನ್ನೋಣ ಬಾರೋ, ಒಳ್ಳೆ ನನಗೆ ಜಾಮೂನ್ ಇಷ್ಟ, ಜಾಮೂನೇ ಕೊಡಿಸ್ತೀನೋ ಬಾರೋ. ಹೋಯ್ತಾ ಸತ್ಸಂಗ? ಏನು ಮಾಡಬೇಕು? ಜಾಮೂನ್ ಏನು ನಷ್ಟ ಆಗಲ್ಲ ಅಲ್ವಾ ಮನು? ಸೋಮವಾರ ನಾನು ಹೋಗ್ಲೇಬೇಕು, ಸೋಮವಾರ ಇಲ್ಲಿಗೆ ಹೋಗ್ಲೇಬೇಕು. ಅದು ನಿಯಮ ಮಾಡ್ಕೊಳ್ಬೇಕು. ಅದು ದೃಢವಾದ ಸಂಕಲ್ಪ ಬೇಕು. ಹೇಳಿದೆ ನಿನ್ನೆ ಉದ್ದೇಶ, ನಮ್ಮ ಉದ್ದೇಶ ಏನು? ಸತ್ಸಂಗಕ್ಕೆ ಹೋಗ್ಬೇಕು. ಏನೇನು ಸತ್ಸಂಗ ಕೇಳಬೇಕು, ನಮ್ಮ ಸ್ವರೂಪದ ವಿಚಾರ ಕೇಳಬೇಕು. ಉದ್ದೇಶ ಈಡೇರೋ ಹಾಗೆ ದೃಢವಾದ ಸಂಕಲ್ಪವನ್ನು ನಾವು ಧಾರಣೆ ಮಾಡ್ಕೊಳ್ಬೇಕು. ದೃಢವಾದ ನೆನೆ ಕಳೆದ ವಾರ ಅವ್ರದ್ದು ಉದಾಹರಣೆ ಕೊಟ್ಟೆ ನೋಡಿ. ಅವರು ಯಾವಾಗ ದೀಕ್ಷೆ ತೆಗೆದುಕೊಂಡ್ರೋ ಬ್ರಹ್ಮಕುಮಾರಿ, ಅದು ಒಳ್ಳೆ ಮಾರ್ಗನೇ. ಬೆಳ್ಳುಳ್ಳಿ ತಿನ್ನೋ ಆಗಿಲ್ಲ, ಈಗಲೂ ಪಾಲನೆ ಮಾಡ್ತಾ ಇದ್ದಾರೆ ಅವರು. ಆ ಮಾತಾಜಿಯವರು ಪಾಲನೆ ಮಾಡ್ತಾರೆ ನೋಡಿ. ಹಾಗೆ ಸಂಕಲ್ಪ, ದೃಢವಾದ ಸಂಕಲ್ಪ ನಾವು ಧಾರಣೆ ಮಾಡ್ಕೊಳ್ಬೇಕು. ಗುರುವಿಗೆ ಏನು ಮಾತು ಕೊಟ್ಟಿರ್ತೀವೋ ಅದರಂತೆ ನಡಿಬೇಕು. ಅದು ಒಳ್ಳೇದಕ್ಕೆ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು, ಮಾನಸಿಕವಾಗಿ ಒಳ್ಳೇದು. ದೊಡ್ಡ ದೊಡ್ಡ ಆಚಾರ್ಯರು, ಕಬೀರ್ ಪಂಥದ ಆಚಾರ್ಯರು, ಕೆಲವರು ಸಂತರು ಈಗಲೂ ಸಹ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅದು ಮನಸ್ಸನ್ನು ಉದ್ರೇಕಗೊಳಿಸುತ್ತೆ. ಅದೇ ಉಪ್ಪು ಖಾರ, ಉಪ್ಪು ಕಾಯಿಲೆ ಬಂದ್ಬಿಡುತ್ತೆ ಸ್ವಾಮಿ. ಇವತ್ತೊಂದು ದಿವಸ ಲೋ BP ಇಲ್ಲ ಹೈ BP. ಅದಕ್ಕೆ ಏನ್ ಮಾಡ್ಬೇಕು ನಾವು? ಅದನ್ನ ಬ್ಯಾಲೆನ್ಸ್ ಮೇಲೆ ತೆಗೆದುಕೊಂಡು ಮಿತವಾಗಿ ಬ್ಯಾಲೆನ್ಸ್ ನಲ್ಲಿ ತೆಗೆದುಕೊಳ್ಬೇಕು. ಪರಿಚಯ ಇರೋರೆ ಉಪ್ಪು ತಿನ್ನಬಾರ್ದು BP ಅಂತೇಳಿ ಪೂರ್ತಿ ಕಡಿಮೆ ಮಾಡಿಬಿಟ್ರು, ಉಪ್ಪಿಲ್ಲ ಅಂತೇಳಿ ಅಡ್ಮಿಟ್ ಆದ್ರು. ತಿರ್ಗಿ ಉಪ್ಪು ತಿನ್ನಕ್ಕೆ ಆ ಉಪ್ಪಿನ ಮಾತ್ರೆಗಳನ್ನೇ ಕೊಟ್ರು ಅವ್ರಿಗೆ. ಹಿಂಗೆ ಎಲ್ಲ ಇರ್ತವೆ. ಹಾಗಾಗಿ ಬ್ಯಾಲೆನ್ಸ್ ಮೇಲೆ ಹೋಗ್ಬೇಕು, ಕಡಿಮೆ ತಿನ್ಬೇಕು. ಯಾವುದೇ ತಿಂದು ಬಿಟ್ಟರೆ ಒಳ್ಳೇದು, ಏನೂ ಆಗೋದಿಲ್ಲ. ಆದರೆ ಉಪ್ಪು ಮಾತ್ರ ಸ್ವಲ್ಪ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅದು ಸ್ವಲ್ಪ ಹಿತಮಿತವಾಗಿ ತಿನ್ನಬೇಕು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಅದೇನಮ್ಮ, ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ ಇದ್ರೇನೂ ಆಗೋದಿಲ್ಲ ಸ್ವಾಮಿ ನಮಗೆ. ನೋಡಿ, ಏನೂ ಆಗೋದಿಲ್ಲ. ಇದೇ ಸಂಕಲ್ಪ ಇರಬೇಕು. ಇಲ್ಲಿ ವಿಚಾರಕ್ಕೆ ಬರೋಣ. ಆದರೆ ನಾವು ನಮ್ಮ ಇಂದ್ರಿಯಗಳನ್ನು ವಶಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಸಂಕಲ್ಪ ಮಾಡಬೇಕು. ನಾವು ಸಂಕಲ್ಪ ಮಾಡಬೇಕು, ಅಲಗಾಡಬಾರ್ದು. ನಾವು ಏನೇ ಬಂದರೂ ಅಲಗಾಡಬಾರ್ದು. ಅದಕ್ಕೆ ಅಭ್ಯಾಸ ಮಾಡಬೇಕು ಸ್ವಾಮಿ. ಅಭ್ಯಾಸ ಮಾಡಬೇಕು. ನಾವು ಪ್ರತಿನಿತ್ಯ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರಬೇಕಾದ್ರೆ ಜಪ, ಧ್ಯಾನ, ಗುರುಸ್ಮರಣೆ ಒಂದು ಅರ್ಧ ಗಂಟೆ ಮಾಡ್ಕೊಂಡು ಹೋಗ್ತಾ ಇರಿ. ಬೆಳಿಗ್ಗೆ ಸಾಯಂಕಾಲ ಮಾಡ್ತಾ ಇರಿ ಅಭ್ಯಾಸ. 3 ಗಂಟೆಗೆ ಎಚ್ಚರಿಕೆ ಮಾಡಿಸುತ್ತೆ ನಿಮ್ಮನ್ನು. ಸಂಕಲ್ಪ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ನೀವು ಮಲಿಕೊಂಡ್ರೆ 3 ಗಂಟೆಗೆ ಎಚ್ಚರಿಕೆ ಆಗಿದೆ. 3 ಗಂಟೆಗೆ ಎದ್ದು ಮಾಡ್ಬೇಕಪ್ಪ ಅಂದ್ರೆ 3 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ನಾನು 5 ಗಂಟೆಗೆ ಎದ್ದೇಳ್ಬೇಕಪ್ಪ ಅಂದ್ರೆ 5 ಗಂಟೆ ಮೈಂಡ್ ಸೆಟ್ ಆಗ್ಬಿಡ್ತಿದೆ. ಅಲಾರಾಮೇ ಬೇಡ, ಮೈಂಡ್ ಸೆಟ್ ಆಗ್ಬಿಡುತ್ತೆ. ಎದ್ದು ನೋಡಿ ಟೈಮ್ ಬೇಕಾದ್ರೆ ಅಭ್ಯಾಸ ಬಂದ್ಬಿಡುತ್ತೆ. ಹಾಗಾಗಿ ಅಭ್ಯಾಸ ಮಾಡಬೇಕು. ನಾವು ಸ್ತ್ರೀ, ಪುತ್ರ, ಈ ಮೋಹರೂಪಿ ಇವುಗಳಲ್ಲಿ ಬಿದ್ದೋಗಿದ್ದೀವಿ, ಸಿಕ್ಕಾಕೊಂಡು ವೃದ್ಧಾವಸ್ಥೆ ಬಂದ್ಬಿಡ್ತು. ನಮಗೆ ಮುಪ್ಪಿನ ಅವಸ್ಥೆ ಬಂದ್ಬಿಟ್ಟಿದೆ ಇವಾಗ. ಆದರೂ ಮೋಹ ಬಿಟ್ಟಿಲ್ಲ. ಕೈನಲ್ಲಿ ನಡೆಯಕ್ಕೆ ಆಗ್ತಾ ಇಲ್ಲ, ಒಳ್ಳಿಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ರು.
ಒಳ್ಳೆ ಉದಾಹರಣೆ ಹನುಮಾನ್ ಸಾಹೇಬರು. ರಸ್ತೆನಲ್ಲಿ ಒಬ್ಬ ಮುತ್ಕಪ್ಪ ನಿಂತಿದ್ದ, ಕೋಲು ಕೆಳಗಡೆ ಬಿದ್ದೋಯ್ತು. ಮನು ಅಂತ ಹುಡುಗ ಬಂದ, ಕೋಲ್ ಎತ್ಕೊಡಪ್ಪ, ಕೋಲ್ ಎತ್ಕೊಟ್ಟ. ರಸ್ತೆ ದಾಟ್ಸಪ್ಪ, ಸ್ವಲ್ಪ ರಸ್ತೆ ಆ ಕಡೆ ದಾಟ್ಸಪ್ಪ, ರಸ್ತೆ ದಾಟಿಸ್ತ. ಮನುಗೆ ಸ್ವಲ್ಪ ಖುಷಿ ತೆಗೆದುಕೊಳ್ಬೇಕು ಅನ್ನಿಸ್ತು. ತಾತ ತಾತ ಮದುವೆ ಆಗ್ತೀಯಾ ಅಂದ. ಮದುವೆ ಆಗ್ತೀಯಾ? ನನಗೆ ಯಾಕೆ ಮದುವೆ ಅನ್ಲಿಲ್ಲ ಅವನು? ನನಗೆ ಯಾರು ಕೊಡ್ತಾರೆ ಹೆಣ್ಣು ಅಂತ. ನನಗೆ ಯಾಕೆ ಮದುವೆ, ವಯಸ್ಸಾಯ್ತು ಬೇಡ ಇಲ್ಲ ಅನ್ಲಿಲ್ಲ. ಈ ನನಗೆ ಯಾರು ಕೊಡ್ತಾರೆ ಹೆಣ್ಣು ಅಂತ. ನೋಡಿ, ಇನ್ನ ಮೋಹ ಇದೆ ಏನಮ್ಮ, ಇನ್ನ ಮೋಹ ಇದೆ. ಇಂದ್ರಿಯಗಳೆಲ್ಲ ಸತ್ತೋಗ್ತಾ ಇದ್ದಾವೆ, ಅಂದ್ರೆ ಶಿಥಿಲ ಆಗ್ತಾ ಇದ್ದಾವೆ. ಮೈಯೆಲ್ಲ ಬೊಗ್ಗಿದೆ, ಸೊಂಟ ಬೊಗ್ಗಿದೆ, ನಡೆಯಲಿಕ್ಕೆ ಶಕ್ತಿ ಇಲ್ಲ. ಏನಮ್ಮ, ಬಿದ್ದಿರೋ ಕೋಲ್ ಎತ್ಕೊಳಕ್ ಶಕ್ತಿ ಇಲ್ಲ ಆತನಿಗೆ. ನನಗೆ ಯಾಕೆ ಮದುವೆ ಅನ್ನಲಿಲ್ಲ, ನನಗೆ ಯಾರು ಕೊಡ್ತಾರೆ ಹೆಣ್ಣು? ಹಿಂಗೆ ಆ ರೀತಿ ಮೋಹವನ್ನ ಬಿಟ್ಟು ವೃದ್ಧಾವಸ್ಥೆ ಪ್ರಾಪ್ತ ಹೋ ಜಾತಾ ಹೈ ಪ್ರಾಪ್ತ ಹೋ ಜಾತಾ ಹೈ. ವೃದ್ಧಾವಸ್ಥೆಗೆ ಬಂದ್ಬಿಟ್ಟಿದ್ದೀವಿ, ಆದ್ರೂ ಮೋಹ ಬಿಡ್ಲಿಲ್ಲ, ಅಹಂಕಾರ ಬಿಡ್ಲಿಲ್ಲ. ಇಲ್ಲಿ ಹೇಳ್ತಾರೆ, ಅವ್ಯಕ್ತಾಹಿ ಗತಿ ದುರ್ಗಂ ದೇಹ ಅವಧಿರ ವಾಶ್ಯತೆ. ಶ್ಲೋಕ. ಯಾರಿಗೆ ದೇಹಾಭಿಮಾನ ಜಾಸ್ತಿ ಇರುತ್ತದೆಯೋ, ನೋಡಿ, ಅಹಂಕಾರ ಮಮಕಾರಗಳು ಅಧಿಕವಾಗಿರುತ್ತದೆಯೋ ಅಂತಹವರು ಜ್ಞಾನ ಮಾರ್ಗದಲ್ಲಿ ಮುಂದುವರಿಯುವುದು ಕಷ್ಟ. ವಿಚಾರವಿಲ್ಲದೆ ನಿಜಾತ್ಮ ಸ್ವರೂಪದಲ್ಲಿ ತೃಪ್ತರಾಗಲು ಸಾಧ್ಯವೇ ಇಲ್ಲ. ಅದರ್ಥ ಹೇಳಿ. ವಿಚಾರ ಅಂತ ಹೇಳಿದ್ರೆ, ನಾವು ಉದಾಹರಣೆಗೆ ನಾನು ಮೊನ್ನೆ ಅದಕ್ಕೇನು ಕೇಳಿದೆ, ನಾನು ಬೆಳಗ್ಗೆ ಬಂದಾಗಲೇ ಮಾತಾಡ್ತಾ ಇದ್ವಿ, ಏನೋ ಒಂದು ವಿಚಾರ, ಯಾವುದೇ ವಿಚಾರ ಆದ್ರೂ ಕೂಡ ನೀನು ಅದ್ರ ಬಗ್ಗೆ ತಿಳ್ಕೊಂಡು ಮೂಲ ಯಾವುದು ಅಂತ ತಿಳ್ಕೊಂಡಿದ್ರೆ ನಿನ್ ಸಮಸ್ಯೆಗೆ ಪರಿಹಾರನೇ ಸಿಕ್ಕಲ್ಲ. ಇದೇ ಪರಿಹಾರ ಐತೆ ಅಂತ ಗೊತ್ತು, ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಪರಿಹಾರ ಸಿಗಲ್ಲ. ಜೀವಾತ್ಮಕ್ಕೂ ಅದು ಗೊತ್ತಾಗ್ತಿದ್ದಾಗ ಅದೇನೆ ಅನಾದಿ ಕಾಲದಿಂದನೂ ಹಿಂಗೆ ನಮ್ಗೆ ಗೊತ್ತಾಗ್ದೆ ಯಾರೋ ಹೇಳಿದ್ರು ಅನ್ಕೊಂಡ್ ಮಾಡ್ಕೊಂಡ್ ಬಂದು ಗೊಂದಲಕ್ಕೆ ಸಿಕ್ಕೊಂಡಿರೋದು. ವಿಚಾರ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ. ಅದೇ ವಿಚಾರ ಸತ್ಸಂಗ ಮಾಡ್ತಾ ಇರಬೇಕು. ಸತ್ಸಂಗದಲ್ಲಿ ಹೇಳ್ತಾರೆ, ನಾನು ನನ್ನದು ಎಂಬ ಅಹಂಕಾರಗಳಲ್ಲಿ ನಮ್ಮಲ್ಲಿ ಕಡಿಮೆಯಾಗುತ್ತಿದ್ರೆ ವ್ಯಾಮೋಹ ಕ್ಷೀಣವಾಗುತ್ತಿದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತಾ ಇದೆ. ನೋಡಿ, ನಮ್ಗೆ ಅರಿವಾಗಬೇಕು, ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತಾ ಇದೆ. ಮನಸ್ಸಿನಲ್ಲಿ ಸದಾ ಒಳ್ಳೆ ಆಲೋಚನೆಗಳು ಬರ್ತಾ ಇದ್ರೆ ಏನೇನು ಕೊಡ್ತಾರೆ? ನಿಸ್ವಾರ್ಥ ಸೇವೆ ಮತ್ತು ಎಲ್ಲರಲ್ಲಿ ಪ್ರೇಮದಿಂದ ವ್ಯವಹಾರ, ಇವುಗಳೆಲ್ಲ ಮಾಡ್ತಾ ಇದ್ದಾಗ ನಾವು ಸ್ವಲ್ಪ ನಮ್ಮ ಮನಸ್ಸು ಹಿಡಿತಕ್ಕೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ನಾವು ಆಧ್ಯಾತ್ಮಿಕದಲ್ಲಿ ಪರಿಪೂರ್ಣತೆಯನ್ನು ಹೊಂದಲು 3 ಮಾರ್ಗ ಹಿರಿಯರು ಹೇಳಿದ್ದು: ಜ್ಞಾನ, ಯೋಗ, ಭಕ್ತಿ. ಜ್ಞಾನ, ಯೋಗ, ಭಕ್ತಿ. ಆ ಜ್ಞಾನ ಮಾರ್ಗ ಯಾವುದು ಅಂದ್ರೆ ಸತ್ ಮಾರ್ಗ. ಅಂದ್ರೆ ಸತ್ ಅಂದ್ರೆ ಸತ್ಯವಾದ ಮಾರ್ಗ. ಅಂದ್ರೆ ನಮ್ಮ ಆತ್ಮ ಯಾವಾಗಲೂ ಇರುತ್ತೆ, ಹಿಂದೆ ಮುಂದೆ 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿರುತ್ತೆ. ಇದನ್ನು ತಿಳಿಯೋ ವಿಚಾರ. ಸತ್ ಅಂದ್ರೆ ಶ್ರೇಷ್ಠ ಅಂತ, ಇದೇ ಶ್ರೇಷ್ಠ. ನಮ್ಮ ಆತ್ಮನನ್ನು ಹೊರತುಪಡಿಸಿ ಬೇರೆ ಯಾವುದೂ ಶ್ರೇಷ್ಠವಲ್ಲ. ಇದನ್ನ ತಿಳಿರಿ, ಸಾರ ವಿಚಾರ ಮಾಡಿ. ದೇಹಾಭಿಮಾನ ಬಿಡಿ, ಅಹಂಕಾರ ಬಿಡಿ. ಇಲ್ಲದೇ ಜ್ಞಾನ ಮಾರ್ಗದಲ್ಲಿ ನಡೆಯೋದಕ್ಕೆ ಕಷ್ಟ. ನಮ್ಮ ಮನಸ್ಸನ್ನು ಯಾಕೆ ನಿಯಂತ್ರಣ ಮಾಡಿ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ ಅಂತ ಅಂದ್ರೆ, ನಮ್ಮ ಮನಸ್ಸು ಗೊಳಿಸಿದ್ರೆ ಆ ಸೂಕ್ಷ್ಮ ಮನಸ್ಸು ನಮ್ಮ ಸ್ವಸ್ವರೂಪದಲ್ಲಿ ಲೀನವಾಗುತ್ತದೆ. ಅಂದ್ರೆ ನಮ್ಮ ಸ್ವರೂಪದಲ್ಲಿ ಲೀನವಾಗುತ್ತದೆ. ಆನಂದ ಅಲ್ಲೇ ಆನಂದ. ಎಲ್ಲ ಆನಂದಗಳು ನಷ್ಟ ಆಗ್ತವೆ, ನಾಶ ಆಗ್ತವೆ. ಮನುಷ್ಯನು ತನ್ನ ಜೀವನದ ಯಾತ್ರೆಯಲ್ಲಿ ಆನಂದವನ್ನ ಪಡೆಯೋದು
ಎಷ್ಟೊಂದು ಕಷ್ಟಪಡ್ತಾರೆ. ಹೆಂಡತಿಯಲ್ಲಿ ಆನಂದ ಪಡೆಯೋಕ್ಕೆ ಇಷ್ಟಪಡ್ತಾನೆ, ಗಂಡನಲ್ಲಿ ಆನಂದ ಪಡೆಯೋಕ್ಕೆ ಇಷ್ಟಪಡ್ತಾನೆ, ಮಕ್ಕಳಲ್ಲಿ ಆನಂದ, ಮನೆ ಕಟ್ಟೋದ್ರಲ್ಲಿ ಆನಂದ, ಜಮೀನು ಗಳಿಸೋದ್ರಲ್ಲಿ ಆನಂದ. ಆದರೆ ಈ ಎಲ್ಲ ಆನಂದಗಳು, ಸಂತೋಷಗಳು ನಷ್ಟ ಆಗ್ಬಿಡ್ತವೆ, ನಷ್ಟ ಆಗ್ಬಿಡ್ತವೆ. ಹೆಂಡತಿಗೆ ಗಂಡನಿಂದ ಸಂತೋಷ ಸಿಕ್ತಿದ್ರೆ ಹೋಗ್ಬಿಡ್ತಾರೆ. ಇವತ್ತು ನಡೀತಾ ಇದೆ, ಅದೇ ಹೇಳ್ತಾ ಇರೋದು. ರುಚಿಸೋಲ್ಲ ಅಂತ ಹನುಮಾನ್ ಸಾಹೇಬರು ವಿಚಾರದಲ್ಲಿ ಹೇಳ್ತಾರೆ. ರುಚಿಸೋಲ್ಲ, ಹೆಂಡತಿ ರುಚಿಸೋಲ್ಲ, ಗಂಡ ರುಚಿಸೋಲ್ಲ, ಮಕ್ಕಳು ರುಚಿಸೋಲ್ಲ, ಮನೆ ರುಚಿಸೋಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಪೇಪರ್ ನೋಡ್ತಾ ಇದ್ದೀವಿ, ಮನೆ ಮಠ ಎಲ್ಲ ತ್ಯಾಗ ಮಾಡಿ ಜೈನರು ಸನ್ಯಾಸ ದೀಕ್ಷೆ ತೆಗೆದುಕೊಳ್ತಾ ಇದ್ದಾರೆ. 1-2 ಕೋಟಿ ಅಲ್ಲ, 10-12 ಕೋಟಿ, 100 ಕೋಟಿ ಆಸ್ತಿನ ತ್ಯಾಗ ಮಾಡಿ. ಯಾಕೆ? ಅವ್ರಿಗೆ ಅಲ್ಲಿ ಸಂತೋಷ ಸಿಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ, ಧನದಲ್ಲಿ ಸಿಗ್ತಾ ಇಲ್ಲ, ಯಮನದಲ್ಲಿ ಸಂತೋಷ ಸಿಗ್ತಾ ಇಲ್ಲ. ತ್ಯಾಗ ಮಾಡಿ ಹೋಗ್ತಾ ಇದ್ದಾರೆ ಸಂತೋಷವನ್ನು ಪಡೆಯೋದಕ್ಕೆ, ತ್ಯಾಗ ಮಾಡಿ. ಅದನ್ನೇ ಅಲ್ಲಿ ಸ್ವಾಮಿಗಳು ಹೇಳಿದ್ರು, ಆ ಆನಂದ ನಿಮಗೆ ಸಿಗ್ಬೇಕಾದ್ರೆ ನಿಮ್ಮ ಸ್ವರೂಪದಲ್ಲಿದೆ, ನಿಮ್ಮ ಆತ್ಮನಲ್ಲಿದೆ, ನಮ್ಮೆಲ್ಲರ ಆತ್ಮನಲ್ಲಿದೆ. ಆ ಆತ್ಮನ ಸತ್ಯನಾಮ ಅಂತ ಹೆಸರಿಂದ ಕರೆದ್ರು. ಒಂದೊಂದು ಪಂಥ ಒಂದೊಂದು ಹೆಸರಿದೆ, ಅದು ಅವ್ರವ್ರು ಕರ್ಕೊಳ್ತಾರೆ. ಇದು ತಪ್ಪು, ಇದು ಜಾಸ್ತಿ, ಇದು ಕಡಿಮೆ ಅಂತ ಏನಿಲ್ಲ. ಕೆಲವರು ಅದನ್ನು ಭೇದ ಭಾವ ಮಾಡ್ತಾರೆ, ಅದನ್ನೂ ಸಹ ಭೇದ ಭಾವ ಮಾಡ್ತಾರೆ. ನಮ್ಮ ಪದ ಶ್ರೇಷ್ಠ, ಅವ್ರ ಪದ ಕಡಿಮೆ, ಏನೂ ಇಲ್ಲ. ಅಭಿಲಾಷ್ ಸಾಹೇಬ್ ಹೇಳ್ತಾರೆ, ಏನು? ಆತ್ಮ, ಸತ್ಯನಾಮ, ಜೀವ, ಬ್ರಹ್ಮ, ಇದು ಯಾವುದೇ ಹೆಸರಿನಾದ್ರೂ ಕರಿ, ಮೊದಲು ಅಲ್ಲಿ ಚಿಂತನೆ ಮಾಡು. ಅದೇ ಎಲ್ಲ ಅದೇ. ನೀರಿಗೆ ಎಷ್ಟು ಥರ ಹೆಸರುಗಳಿಂದ ಕರೀತಾರೆ ಅದೇ. ಅದೊಂದಕ್ಕೆನಾ? ಕೋಲ್ಗು ಸ್ಟಿಕ್ ಅಂತ ಕರೀತಾರೆ, ಕನ್ನಡದಲ್ಲಿ ಕೋಲು ಅಂತ ಕರೀತಾರೆ. ಪದಾರ್ಥಗಳಿಗೆ ಹಲವಾರು ಹೆಸರುಗಳಿರ್ತವೆ, ಆದರೆ ಪದಾರ್ಥ, ವಸ್ತು ಯಾವ ರೀತಿ ಅದು ಒಂದೇನೆ, ಅದು ಬದಲಾವಣೆ ಆಗಲ್ಲ. ಅದೇ ರೀತಿಯಾಗಿ ಆತ್ಮನಿಗೆ ಅನೇಕ ಹೆಸರುಗಳು. ಅದಕ್ಕೆ ಸತ್ಯನಾಮನ ಸ್ಮರಣೆ ಮಾಡಿ ಅಂತ ಹೇಳಿದ್ರು. ಮನೆ ಸತ್ಯನಾಮ, ಸತ್ಯನಾಮ ಹಾಡು ಹೇಳ್ಕೊಟ್ರು, ಭಜನೆ ಅದು. ಸತ್ಯನಾಮದ ಸ್ಮರಣೆ ಮಾಡಿ, ಆನಂದ ನಿಮಗೆ ಸಿಗುತ್ತೆ. ಸತ್ಸಂಗ ಮಾಡಿ, ಭಜನೆ ಮಾಡಿ, ಆನಂದ ಸಿಗುತ್ತೆ, ಆನಂದ ಸಿಗುತ್ತೆ. ಅವರೆಲ್ಲ ಕುಡಿತಾವ್ರಲ್ಲ, ಎಲ್ಲಿ ಆನಂದ? ಅವ್ರು ಅಲ್ಲಿ ಆನಂದ ಪಡಿತಾವ್ರೆ. ಇಸ್ಕಾನ್ ಅವ್ರು ಹೇಳಿದ್ರಲ್ಲ, ಅವ್ರು ಅಲ್ಲ ಆನಂದ ಪಡಿತಾವ್ರೆ ಅಷ್ಟೇ. ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಅದನ್ನೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಪ್ಪ ನೀನು, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ಯಾ, ಬಿಡುಗಡೆ ಸಿಕ್ಕಿಲ್ಲ, ತಾತ್ಕಾಲಿಕ ಆನಂದ. ಏನು 24 ಗಂಟೆನೂ ಕುಣಿಯೋಕ್ಕಾಗತ್ತಾ? ನಿದ್ರೆಗೆಟ್ಟು ಆಗೋದಿಲ್ಲ, ಆಗೋದಿಲ್ಲ. ಒಂದು ಸಮಯ ಅಷ್ಟೇ ಆನಂದ. ಆದರೆ ಆತ್ಮನಲ್ಲಿ ಸಿಗತಕ್ಕಂಥ ಆನಂದ ಶಾಶ್ವತವಾದದ್ದು. ಅದು ಹೇಳ್ತಾರೆ, ನಿತ್ಯ ಜ್ಞಾನ ಮಾರ್ಗದಲ್ಲಿ ನಿತ್ಯ ನಿತ್ಯ, ಆಧ್ಯಾತ್ಮ ಜ್ಞಾನ ಮಾರ್ಗದಲ್ಲಿ ಯಾವಾಗಲೂ ಆನಂದ ಸಿಗುತ್ತೆ. ಅವತ್ತಿನ ವಿಚಾರ ಅವ್ರಿಗೆ ಹೇಳಿದ್ರಲ್ಲ, ಎಷ್ಟು ಆನಂದ. ಹೊಸ ವಿಚಾರ ಕೇಳಿ, ಹೊಸ ವಿಚಾರ ಎಷ್ಟು ಸರಳವಾಗಿ ಬಿಡಿಸಿ ಹೇಳ್ಕೊಂಬಂದ್ರು, ಸರಳವಾಗಿ ಹೇಳ್ಕೊಂಬಂದ್ರು. ಏನು ಕೆಲಸ 24 ಗಂಟೆ ಕೆಲಸ ಮಾಡು ಅಂತ ಹೇಳ. ಕೆಲಸ ನಿನ್ನ ಕೆಲಸ ಮಾಡು, ವ್ಯವಸಾಯ ಮಾಡ್ತೀಯೋ, ಆಫೀಸ್ಗೆ ಹೋಗ್ತೀಯೋ, ಕಾರ್ಖಾನೆಗೆ ಹೋಗ್ತೀಯೋ, ಎಲ್ಲ ಕೆಲಸ ಮಾಡು, ಅದು ಬೇಕು ಜೀವನೋಪಾಯಕ್ಕೆ. ಬೇಕು, ಕೆಲಸ ಬಿಡು ಅಂತ ಹೇಳ್ತಾ ಇಲ್ಲ ಕಬೀರ್ ಸಾಹೇಬ್. ಅವರು ಸಹ ಕೆಲಸ ಮಾಡಿದ್ರು, ನೇಯ್ಗೆ ಕೆಲಸ ಮಾಡ್ತಾ ಇದ್ದು, ನೇಯ್ಗೆ ಕೆಲಸ. ಅದ್ರ ಜೊತೆಯಲ್ಲಿ ಆತ್ಮಜ್ಞಾನ ತಿಳಿಯೋ ಕಡೆ ಸತ್ಸಂಗ, ಭಜನೆ, ಇವುಗಳನ್ನೆಲ್ಲ ನಾವು ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮನಸ್ಸನ್ನ ಅಭ್ಯಾಸದಿಂದ ವಶಕ್ಕೆ ತೆಗೆದುಕೊಳ್ಳಬೇಕು. ವೈರಾಗ್ಯವನ್ನು ಮಾಡ್ಕೊಳ್ಬೇಕು. ವೈರಾಗ್ಯ ಅಂದರೆ ಪ್ರೇಮವನ್ನ, ಮೋಹವನ್ನ ಬಿಡುವಂಥದ್ದು. ವಸ್ತುಗಳ ಮೇಲೆ, ಪ್ರಾಣಿ ಪದಾರ್ಥಗಳ ಮೇಲೆ, ಪರಿವಾರದ ಮೇಲೆ ಇರ್ತಕ್ಕಂಥ ಮೋಹ, ಹೆಂಡತಿ ಇರ್ತಕ್ಕಂಥ ಮೋಹ, ಗಂಡನ ಮೇಲೆ ಇರ್ತಕ್ಕಂಥ ಮೋಹ, ಅತಿಯಾದ ಮೋಹ. ಪ್ರೇಮದಿಂದ ಅವ್ರ ಜೊತೆ ಸಂಸಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಮತ್ತೊಂದೆಲ್ಲ ಮಾಡಬೇಕು. ಅತಿಯಾದ ಮೋಹವನ್ನ ಬಿಡೋ ಇದನ್ನ ಹೇಳೋದು. ಯಾರನ್ನು ಬಿಡೋ ಕೆಲಸ ಇಲ್ಲ, ಬಿಟ್ಟು ಕಾಡ್ಗೆ ಹೋಗೋ ಕೆಲಸ ಇಲ್ಲ, ಕಾಡ್ಗೆ ಹೋಗೋ ಕೆಲಸ ಇಲ್ಲ, ಕಾಡ್ಗೆ ಹೋಗಿ ತಪಸ್ ಮಾಡಬೇಕು ಕೆಲಸ ಇಲ್ಲ. ಸಂಸಾರದಲ್ಲಿ ಇದ್ದುಕೊಂಡು ನೀನು ಭವಸಾಗರವನ್ನು ಈಜಿ ಜಯಿಸಬೇಕು.
ಭವಸಾಗರ ಈ ಸಂಸಾರ ಸಾಗರವನ್ನು ಜಯಿಸಿ ಇಲ್ಲಿ ಇಲ್ವಾ? ಇರ್ಬೋದು. ನಾವು ಪ್ರಯತ್ನ ಪಡ್ತಾ ಇಲ್ಲ, ಕಾಣದೇ ಇರೋ ದೇವ್ರ ಮೇಲೆ ಹಾಕ್ತೀವಿ, ಅವನು ಅವಕಾಶ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಆಗೋಯ್ತು. ಮನೆಯಲ್ಲಿ ವಿಚಾರ ಮಾಡಬೇಕಾದ್ರೆ ಈಗಲೂ ಬರ್ತಾರೆ ಏಮಾತ್ರಿಂದ ದೈವಾನುಗ್ರಹ ಬೇಕು ಅಂತ. ಏನು ದೈವಾನುಗ್ರಹ, ಆಮೇಲೆ ಗುರುವಿನ ಅನುಗ್ರಹ. ಶಂಕರಾಚಾರ್ಯ ವಿವೇಕ ಚೂಡಾಮಣಿ ತೆಗೆದು ನಾನು ಆಗ ಅವರಿಗೆ ತೋರಿಸ್ತೆ. ದೈವಾನುಗ್ರಹ ಯಾವುದು ಗೊತ್ತಾ? ನಾವು ಮಾಡಿದಂಥ ಪುಣ್ಯ ಕೆಲಸಗಳೇ ನಮಗೆ ದೈವಾನುಗ್ರಹ. ನಾವು ಮಾಡಿದಂಥ ಪುಣ್ಯ ಕೆಲಸಗಳು ನಮಗೆ ದೈವಾನುಗ್ರಹ, ಅದು ನಮಗೆ ಅನುಗ್ರಹ ಮಾಡ್ತಾರೆ. ಅವು ಅನುಗ್ರಹ ಮಾಡ್ತೇವೆ ಅಂದರೆ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ಅದೇ ತೆಗೆದುಕೊಂಡು ಹೋಗೋದು. ನಮ್ಮ ಜ್ಞಾನ ಮಾರ್ಗಕ್ಕೆ ಈಗ ಮಾರ್ಗಕ್ಕೆ ಬರಬೇಕಾದ್ರೆ ನಾವು ದೈವಾನುಗ್ರಹ ಅಂದರೆ ನಾವು ಪುಣ್ಯ ಕೆಲಸ ಮಾಡಿದ್ದೀವಿ, ಫಲಾಪೇಕ್ಷೆ ಇಲ್ಲದೆ ಪುಣ್ಯ ಕೆಲಸ, ಪೂಜೆನೋ ಪುನಸ್ಕಾರನೋ ಯಾವುದೋ ಮಾಡಿದ್ದೀವಿ, ಅದು ನಮಗೆ ವಾಪಸ್ ಇಲ್ಲಿ ತಂದ್ಬಿಟ್ಟಿದೆ, ವಾಪಸ್ಸು ಬಂದಿದೆ. ವಾಪಸ್ಸು ಬಂದು ನಮ್ಮ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದೆ. ಇನ್ಮೇಲೆ ಸಾಧನೆ ಮಾಡಬೇಕಾಗಿರೋದು ನಮ್ಮ ಕೆಲಸ. ಅದ್ರ ಕೆಲಸ ಏನೋ ಕರ್ಕೊಂಬಂದಿದೆ ನೋಡಿ. ಆ ಉತ್ತರ ಕೊಟ್ಟಿವಿ ಅವ್ರಿಗೆ. ಆಧಾರ ಸಮಯ ದೈವಾನುಗ್ರಹ ಏನು ಅಂದರೆ ನೋಡಿ ಸ್ವಾಮಿ, ಹೀಗೆ ಸುಮ್ಮನಾಗ್ಬಿಟ್ರು, ಸುಮ್ಮನಾದ್ರು. ಆಗ ಅವರು ಕೊನೆಗೆ ಹೇಳಿದ್ರು, ನೋಡಿ ಸ್ವಾಮಿ, ಈ ಜ್ಞಾನ ಎಲ್ರಿಗೂ ಅರ್ಥ ಆಗೋದಿಲ್ಲ. ಹೌದು, ಸರಿ, ಒಪ್ಕೊಂಡೆ. ಆತ್ಮಜ್ಞಾನ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಅದಕ್ಕೆ ಸಂಸ್ಕಾರ. ಪುಣ್ಯ ಮಾಡಿದ್ದೀವಿ ನಾವೆಲ್ಲ, ಅರ್ಥ ಆಗ್ತಾ ಇದೆ, ತಿಳಿತಾ ಇದೆ, ಧಾರಣೆ ಮಾಡ್ಕೊಳ್ತಾ ಇದ್ದೀವಿ, ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ. ಆಧ್ಯಾತ್ಮ ಮಾರ್ಗದಲ್ಲಿ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ. ಹಿಂದಿಕ್ಕೆ ಹೋಗೋದು ಬೇಡ ನಾವು. ಶಕುನ ಅಂತೆ, ಮೂಢನಂಬಿಕೆಗಳಂತೆ ಮಾಡೋರು ಮಾಡ್ಕೊಳ್ಳಿ, ಮನೆಯವರೇ ಮಾಡ್ತಾರೆ. ಎಷ್ಟು ಹೇಳಿದ್ರು ಏನು ಮಾಡ್ಲಿಕ್ಕಾಗೋದಿಲ್ಲ. ಮನೆಯವರೇ ಮಾಡ್ತಾರೆ. ಎಷ್ಟು ಮಾಡಬೇಡ ಅಂದರೆ ನಿಮ್ಗೆ ಯಾಕಪ್ಪ ಕುತ್ಕೊಳ್ರಿ ನೀವು ಸುಮ್ಮನೆ ಅಂತಾರೆ, ಸುಮ್ಮನೆ ಇದ್ಬಿಡೋದು ಅಷ್ಟೇ, ಮಾಡ್ಕೊ ಹೋಗ್ರಿ ಅಂತ ಅಲ್ವಾ? ಪುಣ್ಯಕರ್ಮಗಳು ಅಂದರೆ ಯಾವುದು ಅಂದರೆ ದಾನ ಧರ್ಮದಿಂದ ನಡೆಯೋದು, ಇವೆಲ್ಲವೂ ಅಷ್ಟೇ. ಇವೆಲ್ಲವೂ ಅಷ್ಟೇ ಸತ್ಕರ್ಮಗಳು, ಒಳ್ಳೆ ಕರ್ಮಗಳು. ಇದೇ ಪುಣ್ಯಕರ್ಮಗಳು, ಇದೇ ಸಂಸ್ಕಾರ, ಒಳ್ಳೆ ಸಂಸ್ಕಾರ. ದುಷ್ಕರ್ಮಗಳು ಮಾಡಿದ್ರೆ ಕುಸಂಸ್ಕಾರ. ಅವನ್ನ ಆ ಕಡೆ ಹೇಳ್ಕೊಂಡು ಹೋಗ್ತವೆ, ನಮ್ಮನ್ನು ಈ ಕಡೆ ಹೇಳ್ಕೊಂಡು ಬಂದ್ಬಿಟ್ಟಿದೆ. ನಾವು ಇನ್ನೂ ಹೆಚ್ಚಾಗಿ ಗಳಿಸ್ಬೇಕು ತಾನೆ, ಪುಣ್ಯವನ್ನು ತಿಳಿಬೇಕು ತಾನೆ. ಅದರಿಂದ ಏನು ಹೇಳ್ತಾರೆ, ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ. ಸಾವು ಇಲ್ದಿರ್ತಕ್ಕಂಥ ವಸ್ತು ಸತ್ಯನಾಮ. ಹೌದು, ಆತ್ಮ ಸತ್ಯನಾಮ ಅಂತ ಹೆಸರಿಟ್ಟಿದ್ದಾರೆ. ಸಾವಿಲ್ಲದೆ ಇರೋದು ಅಮರ, ಅಜರ, ಅಮರ. ಅದಕ್ಕೆ ಮುಪ್ಪಿಲ್ಲ, ವೃದ್ಧಾಪ್ಯ ಇಲ್ಲ. ವೃದ್ಧಾಪ್ಯ ಇದೆ ನಿಮ್ಮ ಅರಿವಿಗೆ? ಇಲ್ಲ. ಅನುಭವಕ್ಕೆ ಬರ್ತಾ ಇದೆಯಾ? ಸಣ್ಣ ಹುಡುಗನಲ್ಲಿ ಏನನ್ನ ಅರಿದ್ರೋ ಈಗಲೂ ಅದೇ ಹೆಸರಿಂದ ಅರಿತಾ ಇದ್ದೀರಾ. ಇದು ಲೇಖನಿ, ಪೆನ್ನು. ಸಣ್ಣ ಹುಡುಗನಲ್ಲಿ ಏನು ಹೇಳ್ತು, ಏನು ತಿಳಿಸ್ಕೊಟ್ರು, ಇದು ಪೆನ್ನಪ್ಪ. ಈಗಲೂ ಅದೇ ಹೆಸರಿಂದ ಅದನ್ನು ಗುರುತಿಸ್ತಾ ಇದ್ದೀರಾ ಅಲ್ವಾ? ನೋಡಿ, ಅದೇನು ಬದಲಾವಣೆ ಆಗಿಲ್ಲ. ಬದಲಾವಣೆ ನಿಮ್ಮ ಶರೀರ ನಿಮಗೆ ನೆನಪಿಗೆ ಬರುತ್ತೆ. ನಾನು ಸಣ್ಣ ಹುಡುಗ ಇದ್ದೆ, ದೊಡ್ಡವನಾದೆ, ಮದುವೆ ಮಾಡಿದ್ರು, ಮಕ್ಕಳಾದವು, ವಯಸ್ಸಾಗ್ತಾ ಇದೆ, ಇದೆಲ್ಲ ನಿಮ್ಗೆ ಅರಿವಿಗೆ ಬರ್ತಾ ಇದ್ದಾನೆ. ನಾನು ಅವರಂತೆ ಆಗ್ತಾ ಇದ್ದೀನಿ ಅಲ್ವರ? ಎಲ್ಲ ಅರಿವಿಗೆ ಬರ್ತಾ ಇದೆ. ಅರಿವಿನಲ್ಲಿ ಏನು ಬದಲಾವಣೆ ಇಲ್ಲ ಅಲ್ವರ? ಏನೋ ಬದಲಾವಣೆ ಇದೆಯಾ? ಏನೂ ಇಲ್ಲ. ಅರಿವಿನಲ್ಲಿ ಇರೋ ಗುಣ ತಕ್ಕಂಥ ಎಲ್ಲರ ಅರಿವಿನಲ್ಲಿರ್ತಕ್ಕಂಥ ಗುಣ ಏನು? ಅರಿಯೋದು. ಆದರೆ ಸ್ವಭಾವಗಳು ಬೇರೆ ಬೇರೆ ಇದೆ ನೋಡಿ. ಎಲ್ಲರ ಮುಖಗಳು ಯಾವ ರೀತಿ ಬೇರೆ ಬೇರೆ ಇದೆಯೋ ಅದೇ ರೀತಿ ಸ್ವಭಾವಗಳು ಬೇರೆ, ನಮ್ಮ ಆಚರಣೆಗಳು ಬೇರೆ ಬೇರೆ. ನಮ್ಮ ಆಚರಣೆಗಳು ಬೇರೆ ಬೇರೆ. ಭಿಕ್ಷುಕ ಒಬ್ಬನು ದಾರಿನಲ್ಲಿ ಇರ್ತಾನೆ, ಇಬ್ರು ಹೋಗ್ತಾ ಇರ್ತಾರೆ, ಒಬ್ಬರಿಗೆ ಕೊಡಬೇಕು ಅನಿಸುತ್ತೆ, ಇನ್ನೊಬ್ರು ಕೊಡಬಾರ್ದು ಅನಿಸುತ್ತೆ. ನೋಡಿ, ಸ್ವಭಾವಗಳು ಬೇರೆ ಬೇರೆ, ಲಕ್ಷಣಗಳು ಬೇರೆ ಬೇರೆ, ದೇಹದ ಲಕ್ಷಣಗಳು ಬೇರೆ ಬೇರೆ, ಈ ರೀತಿಯಾಗಿರ್ತವೆ. ಆದರೆ ಅರಿಯೋ ಗುಣ ಎಲ್ಲರಲ್ಲೂ ಒಂದೇ. ಯಾವಾಗ ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ನಾವು ಅಭ್ಯಾಸ ಮಾಡ್ತಾ ಇರ್ತೀವೋ, ನಾವು ಏನನ್ನು ಅಪೇಕ್ಷೆ ಮಾಡ್ತಾ ಇದ್ದೀವೋ, ಏನನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ, ನಮ್ಮ ಸ್ವರೂಪದಲ್ಲಿ ಲೀನ ಆಗಬೇಕು, ಆ ಆನಂದವನ್ನು ನಾವು ಅನುಭವಿಸ್ಬೇಕು ಅನ್ನೋ ಒಂದು ಅಪೇಕ್ಷೆ ಮಾಡ್ತಾ ಇದ್ದೀವಿ, ಅದು ಖಂಡಿತ ಸಿಗುತ್ತೆ. ಅದೇ ಹೇಳ್ತಾ ಇರೋದಿಲ್ಲ, ಏನು ಸ್ವರೂಪದಲ್ಲಿ ಲೀನವಾಗುತ್ತೆ. ಇದನ್ನೇ ಯೋಗ ಮಾರ್ಗದಲ್ಲಿ ಸಮಾಧಿ.
ಏನು ಹೇಳ್ತಾರೆ? ಇದನ್ನೇ ಯೋಗ ಮಾರ್ಗದಲ್ಲಿ ಸಮಾಧಿ ಎಂದು ಕರೆಯುತ್ತೇವೆ. ಸಮಾಧಿ ಅಂದ್ರೆ ಸಣ್ಣ ಉದಾಹರಣೆ ಜನರಲ್ ಮನಸ್ಸು ಏನನ್ನು ಆಲೋಚನೆ ಮಾಡದೇ ಇರೋದೇ ಸಮಾಧಿ. ಶೂನ್ಯ. ಶೂನ್ಯ, ಏನೊಂದು ಯೋಚನೆ ಇಲ್ಲ, ಅದು ಆ ಸ್ವರೂಪದ ಚಿಂತನೆ ಮಾಡ್ತಾನೆ ಇರುತ್ತೆ, ಅದೇ ಸಮಾಧಿ. ಆನಂದ ಅಲ್ಲಿ. ಆನಂದ ಸಿಗುತ್ತೆ, ಅದೇ ಸಮಾಧಿ. ಇನ್ನೇನಿಲ್ಲ, ಇನ್ನೇನಿಲ್ಲ ಸ್ವಾಮಿ. ಅದಕ್ಕೆ ಹೇಳ್ತಾರೆ ಇಲ್ಲಿ ಮುಂದುವರೆದು, ಭಕ್ತಿ. ನಾವು ಭಕ್ತಿ ಮಾರ್ಗ ಅಂತಂದ್ರೆ ಎಲ್ಲರನ್ನ ಪ್ರೇಮದಿಂದ ನೋಡ್ಕೊಳ್ಳಿ, ಪ್ರೇಮದಿಂದ ನೋಡ್ಕೊಳ್ಳಿ, ಪ್ರೇಮದಿಂದ ಅವ್ರ ಜೊತೆ ವ್ಯವಹಾರ ಮಾಡಿ. ಗುರುಗಳ ಜೊತೆ ಆಗಲಿ ಪ್ರೇಮದಿಂದ ಶ್ರದ್ಧೆಯಿಂದ ನಾವು ವರ್ತಿಸ್ಬೇಕು. ಮನೆಯವ್ರ ಜೊತೆ ಪ್ರೇಮದಿಂದ ಶ್ರದ್ಧೆಯಿಂದ ವರ್ತಿಸ್ಬೇಕು. ಮಕ್ಕಳನ್ನ ಬೆಳೆಸೋವಾಗ ಸ್ವಲ್ಪ ನಮಗೆ ಕಠಿಣತೆ ಇರಬೇಕು. ಅವಾಗ ಬೆಳೆ ಬುದ್ಧಿ ಕೇಳಬೇಕಲ್ಲ, ಅವರು ಬುದ್ಧಿ ಬರ್ಬೇಕಾದ್ರೆ ನಾವು ಸ್ವಲ್ಪ ಅವಾಗ ಕಠಿಣ ಸ್ವಲ್ಪ, ಆದರೆ ಆಂತರ್ಯದಲ್ಲಿ ಪ್ರೇಮ ಇರಬೇಕು. ಈ ರೀತಿಯಾಗಿ ನಮ್ಮ ಮನಸ್ಸನ್ನು ನಮ್ಮ ವಶಕ್ಕೆ ತೆಗೆದುಕೊಂಡು ವಿಷಯ ವಾಸನೆಗಳನ್ನು ಬಿಟ್ಟಿದ್ದೇ ಆದ ಪಕ್ಷದಲ್ಲಿ ನಾವು ಸರ್ವೋತ್ತಮರಾಗ್ತೀವಿ. ಎಲ್ಲರಿಗಿನ್ನ ಉತ್ತಮ, ಕನಿಷ್ಠ, ಮಧ್ಯಮ, ಉತ್ತಮ, ಸರ್ವೋತ್ತಮ. ಎಲ್ಲರಿಗಿನ್ನ ಉತ್ತಮ, ಸರ್ವೋತ್ತಮ. ಉತ್ತಮ ಅನ್ನೋದು ಎಲ್ಲರಿಗೂ ಹೇಳ್ತೀವಿ, ಸರ್ವೋತ್ತಮ ಎಲ್ಲರಿಗೂ ಸರ್ವೋತ್ತಮ. ಅಂದರೆ ಎಲ್ಲರೂ ಆಗ್ಬೋದು. ಈ ರೀತಿ ಒಬ್ಬರೇ ಆಗಬೇಕು ಅನ್ನೋದಿಲ್ಲ, ಎಲ್ಲರೂ ಆಗ್ಬೋದು. ಅದಕ್ಕೆ ಆಚರಣೆಗಳು, ಗುರುಭಕ್ತಿ, ಗುರುಸೇವೆ ಇವೆಲ್ಲ ತನು ಮನ ಧನದಿಂದ ಗುರುಸೇವೆ ಮಾಡಬೇಕು. ಪುಕ್ಸಟ್ಟೆ ಏನೆಲ್ಲ ಸಿಗೋದಿಲ್ಲ ಸ್ವಾಮಿ, ಅವೆಲ್ಲ ಪುಕ್ಸಟ್ಟೆ ಅವೆಲ್ಲ ಸಿಗೋದಿಲ್ಲ. ಮಾರ್ಕೆಟ್ನಲ್ಲಿ ವಸ್ತು ಬೇಕಾದ್ರೆ ನಾವು ದುಡ್ಡು ಕೊಟ್ಟು ತೆಗೆದುಕೊಳ್ಬೇಕು. ಇದೇ ರೀತಿಯಾಗಿ ಹಲವಾರು ಆಚರಣೆಗಳನ್ನು ಹೇಳಿದ್ದಾರೆ. ಹಲವಾರು ಆಚರಣೆಗಳನ್ನು ಇವುಗಳನ್ನು ಹೇಳೋದ್ರಿಂದ, ಮಾಡೋದ್ರಿಂದ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಯಾವಾಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೋ ನಮ್ಮ ಸ್ವರೂಪದಲ್ಲಿ ನಾವು ಲೀನ ಆಗ್ತೀವಿ. ಸ್ವರೂಪದ ಚಿಂತನೆ ಮಾಡ್ತೀವಲ್ಲ, ಆಗ ಲೀನ ಆಗ್ತೀವಿ. ಆಗ ಲೀನ ಆಗ್ತೀವೋ ನಮಗೆ ಆನಂದ ಸಿಗುತ್ತೆ. ನಿಜವಾದ ಆನಂದ ಅದೇ, ಶಾಶ್ವತವಾದ ಆನಂದ ಅದೇ, ಸಂತೋಷನೂ ಅದೇ. ಈ ಒಂದು ಅವಕಾಶ, ಆನಂದವನ್ನು ಪಡೆಯುವ ಅವಕಾಶವನ್ನು ಸದ್ಗುರು ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು, ಎಲ್ಲ ಸಂತ ಮಹಾತ್ಮರು, ಕಬೀರ್ ಪರಂಪರೆ ಎಲ್ಲ ಸಂತ ಮಹಾತ್ಮರು ನೀಡಲಿ ಅಂತೇಳಿ ಅವರ ಆಶೀರ್ವಾದವನ್ನು ಬೇಡ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. बोलिए श्री सतनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।